ತಳ್ಳಲ್ಪಟ್ಟ ನನ್ನ ಸ್ಥಾನಕ್ಕೆ ಮತ್ತೆ ನನ್ನನ್ನು ಕರೆದಿರುವ, ತಳ್ಳಲ್ಪಟ್ಟ ನನ್ನ ಸ್ಥಾನಕ್ಕೆ ಮತ್ತೆ ನನ್ನನ್ನು ಕರೆದಿರುವ ಆತ ಹೇಳಿದ ಶುಭವಾರ್ತೆ. ಅಲ್ಲಿಯ ಅಲ್ಲಿಯ ಕೋಟಿಗೆ ಹೇಳುವ, ಅಲ್ಲಿಯ 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 ಕರ್ತನ ಅಲಿಯ ಅಲ್ಲಿಯ 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 ಕೋಟೆಗೆಂದಿರುಗುವ, ಅಲ್ಲಿಯ 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 ಕರ್ತನ ಹೊಗಳುವ. ದೋಚಲ್ಪಟ್ಟ ನನ್ನ ಪಟ್ಟಣವ ಪುನಃ ಆತನು ಕಟ್ಟಿರುವ, ಡಿಕ್ಲೇರ್ ಮಾಡುವ, ನಿನ್ನ ಪಟ್ಟಣವ ಪುನವಾತನು ಕಟ್ಟುವನು. ರಾಜರು ನನ್ನ ಹುಡುಕಿ ಬರುವಂತೆ ನನ್ನ ಬಾಗಿಲ ಹಗಲಿರುಳು ತೆರೆದಿಡುವ, ರಾಜರು ನಿನ್ನ ಹುಡುಕಿ ಬರುವಂತೆ ನಿನ್ನ ಬಾಗಿಲು ಹಗಲಿರಲು ತೆರೆದಿರುವ. ಆತ ಹೇಳಿದ ಅಲ್ಲಿಯ 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 ಕರ್ತನ ಡಿಕ್ಲೇರ್ ಮಾಡುವ, ಅಲ್ಲಿಯ 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 ಕೋಟೆಗೆಂದಿರುಗುವ, ಅಲ್ಲಿಯ 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 ಅಲ್ಲಿಯ. ಪಕ್ಕದಲ್ಲಿ ನೋಡಿ ಹೇಳಿ, ನಿನ್ನ ಹಿಂಸಿಸಿದವರ ಡಿಕ್ಲೇರ್ ಮಾಡಿ, ಕಮಾನ್ ಕಮಾನ್ ಶಶ್, ನಿನ್ನ ಸಿಸಿದವರ ಬಗ್ಗಿಸುವ, ಪರಿಹಾಸ್ಯ ಮಾಡಿ ಡಿಕ್ಲೇರ್ ಡಿಕ್ಲೇರ್ ಕಮಾನ್, ನಿನ್ನ ಪರಿಹಾಸ್ಯ ಮಾಡಿದವರ, ಓ ನಿನ್ನ ಪರಿಹಾಸ್ಯ ಮಾಡಿದವರ ರಾಜರು ಶತ್ರುವಿನ ದ್ವಾರಗಳ ಸ್ವಾಧೀನ ಮಾಡುವ. ಯೆಶುವಿನ ನಾಮದಲ್ಲಿ ಶತ್ರುವಿನ ದ್ವಾರಗಳ ಆತ ನಿಮಗೆ ಸ್ವಾಧೀನ ಮಾಡಲಿಕ್ಕೆ ಉಪಯೋಗ ಕೊಟ್ಟಿದ್ದ. ಆಮೆನ್. ಪಕ್ಕದಲ್ಲಿ ನೋಡಿ, ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರ. ಆಮೆನ್. ಯು ಆರ್ ಬ್ಲೆಸ್ಡ್. ಆಮೆನ್. ನೀವು ಆಶೀರ್ವದಿಸಲ್ಪಟ್ಟವರಾಗಿದ್ದೀರ ಪ್ರಿಯರೇ. ಆಮೆನ್. ಸತ್ಯವೇದ ಹೇಳುತ್ತೆ, ದೇವರ ಆತ್ಮನಿಂದ ನಡೆಸಲ್ಪಡುವವರನ್ನು ಏನಂತ ಕರೀತಾರೆ ಪೌಲ? ನಿಜವಾಗಿಯೂ ಅವರೇ ದೇವರ ಮಕ್ಕಳು. ಎಸ್, ಯಾರೆಲ್ಲ ದೇವರ ಆತ್ಮನಿಂದ ನಡೆಸಲ್ಪಡ್ತಾರೋ ಅವರೇ. ಯಾರು ಓದಿದ್ದೀರಾ ಆ ವಾಕ್ಯನ? ಓದಿದ್ದೀರಾ? ದೋಸ್ ಹೂ ಆರ್ ಲೆಡ್ ಬೈ ದ ಸ್ಪಿರಿಟ್ ಆಫ್ ಗಾಡ್ ಆರ್ ದ ಸನ್ಸ್ ಆಫ್ ಗಾಡ್. ಯಾರು ನಿಜವಾಗಲೂ ದೇವರ ಆತ್ಮ ನಡೆಸಲ್ಪಡ್ತಾರೋ ಪ್ರಿಯರೇ, ಅಂದು ದೇವರು ಯೆಹೋಶುವನಿಗೆ ಹೇಳಿದ್ರು, ನಾನು ಮೋಶೆಯ ಸಂಗಡ ಇದ್ದಾಗ ನಾನು ಏನು ಮಾಡ್ತೇನೆ, ನಿನ್ನ ಸಂಗಡ ಇರ್ತೇನೆ. ಏನಂತ ಹೇಳಿದ್ರು? ಅದನ್ನ ಏನಕ್ಕೆ ಹೇಳಿದ್ರು ಅಂದರೆ, ಅದಕ್ಕೆ ಮುಂಚೆ ಒಂದು ಸ್ಟೇಟ್ಮೆಂಟ್ ದೇವ್ರು ಕೊಡ್ತಾರೆ, ನಿನ್ನ ಮುಂದೆ ಒಬ್ಬನಾದರೂ ಏನು ಮಾಡಲ್ಲ, ನಿಲ್ಲಲಾರನು. ಪಕ್ಕದಲ್ಲಿ ನೋಡಿ ಹೇಳಿ, ನಿನ್ನ ಮುಂದೆ ಒಬ್ಬನಾದರೂ ನಿಲ್ಲಲಾರನು. ದೇವರ ಆತ್ಮನಿಂದ ನಡೆಸಲ್ಪಟ್ಟ ಮಗನು ಮಗಳು ನೀನಾದಾಗ ನಿನ್ನ ಮುಂದೆ ಒಬ್ಬನಾದರೂ ನಿಲ್ಲಲಾರನು. ಪಕ್ಕದಲ್ಲಿ ನೋಡಿ ಹೇಳಿ, ನನ್ ಕ್ಯಾನ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು. ಆಮೆನ್. ಅದು ಲೋಕದವರಂತೂ ನಿಲ್ಲಲು ಸಾಧ್ಯವೇ ಇಲ್ಲ ಪ್ರಿಯರೇ. ಜಸ್ಟ್ ಇಮ್ಯಾಜಿನ್ ನೋಡಿ, ಅದಕ್ಕೆ ಪೌಲ ಕ್ಲಿಯರ್ ಆಗಿ ಹೇಳ್ತಾನೆ, ಆತನು ಎಲ್ಲರಿಗೂ ದೇವರ ಅಪ್ಪ ತಂದೆ ಎಂದು ಕರೆಯುವ ಭಾಗ್ಯವನ್ನು ಏನು ಮಾಡಿದ್ರಂತೆ, ಕೊಟ್ಟರು. ಯೋಹಾನದಲ್ಲಿ ಬರೀತಾರೆ, ಎಲ್ಲರಿಗೂ ಏನು ಕೊಟ್ಟರು, ಮಕ್ಕಳಾಗುವ ಭಾಗ್ಯ ಕೊಟ್ಟರು. ಬಟ್ ಭಾಗ್ಯ ಎಲ್ಲರಿಗೂ ಇದೆ, ಬಟ್ ಆ ಭಾಗ್ಯನ ಯಾರು ಆಪರೇಟ್ ಮಾಡ್ತಾರೋ ಅವರೇ ನಿಜವಾದ ಮಕ್ಕಳು, ಅವರೇ ನಿಜವಾದ ಪುತ್ರರಾಗಿದ್ದೀರ. ಆಮೆನ್. ಬ್ಯಾಂಕಲ್ಲಿ 1 ಕೋಟಿ ಇದ್ದ ತಕ್ಷಣ ಕೈಯಲ್ಲಿ 1 ಕೋಟಿ ಬಂದ್ಬಿಟ್ಟಿಲ್ಲ ಪ್ರಿಯರೇ. ಎಸ್, ಎಷ್ಟು ಜನ ಹೇಳ್ತೀರಾ, ಇಲ್ಲ ಪಾಸ್ಟರ್ ನನ್ನ ಬ್ಯಾಂಕಲ್ಲಿ 1 ಕೋಟಿ ಇದೆ, ಇಲ್ಲ ಪಾಸ್ಟರ್ ಊರಲ್ಲಿ ಸೈಟ್ ಇದೆ ಅಂದಿದ ತಕ್ಷಣ ನಿಮ್ಮ ಕೈಗೆ ಬಂದುಬಿಡ್ತಾ? ಅದು ಇಲ್ಲ. ಅದನ್ನು ನೀವೆಂಗೆ ಆಪ್ರೇಟ್ ಮಾಡಿ ವಶ ಮಾಡ್ಕೊತೀರ ಅನ್ನೋದ್ರ ಮೇಲಿದೆ. ಎಸ್,
ಆಮೆನ್. ಅದಕ್ಕೆ ನೀವೇನು ಮಾಡಬೇಕು? ದೇವರ ಆತ್ಮನಿಂದ ಏನು ಮಾಡಬೇಕು? ನಡೆಸಲ್ಪಡಬೇಕು. ದೇವರ ಆತ್ಮ ನಡೆಸಲ್ಪಡುವವರ ಮುಂದೆ ಒಬ್ಬನು ನಿಲ್ಲಲಾರನು. ಆಮೆನ್. ದೇವರು ಹೇಳಿದ್ರು, ನಾನು ಮೋಶೆಯ ಸಂಗಡ ಇದ್ದಾಗ ಏನು ಮಾಡ್ತೇನೆ, ಯೆಹೋಶುವ ನಿನ್ನ ಸಂಗಡನು ಇರ್ತೇನೆ ಅಂತ. ಆದರೆ ಇವತ್ತು ನಾವು ಎಷ್ಟು ಭಾಗ್ಯವಂತರಂದರೆ ಆತನು ನಮ್ಮ ಸಂಗಡ ಇರೋದು ಬೇಡ, ಆತನು ನಮ್ಮ ಒಳಗಡೆನೆ ವಾಸ ಮಾಡ್ತಾ ಇದ್ದಾನೆ. ಆಮೆನ್. He lives inside of me. He doesn't have to be with you. He is living right inside of you. Amen. ಅರುಣವಾ, ನಿನ್ನ ಹಿಂಸಿಸಿದವರ ಪರಿಹಾಸ್ಯ, ಹಿಂಸಿಸಿದವರ ಪರಿಹಾಸ್ಯ, ಶತ್ರುವಿನ ದ್ವಾರಗಳ ಸ್ವಾಧೀನ. Come on, church. ಸ್ವಾಧೀನ ಮಾಡುವ ಕೃಪೆ ತಂದ ಅದ ಹೇಳಿದ ಶುಭವಾರ್ತೆ ನೆರವೇರಿಸಿದ ಅಲ್ಲಿಯ 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 ಕೋಟೆಗೆ ಅಲ್ಲಿಯ 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 ಕರ್ತನ ಹೊಗಳುವ. ಅಲ್ಲಿಯ 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 ಕೋಟೆಗೆ ಅಲ್ಲಿಯ 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 ಕರ್ತನ ಹೊಗಳುವ. ದೇಶದಲ್ಲಿ ಹಿಂಸೆ ಇಲ್ಲ, ನಾಶವ ನನ್ಗೆಲ್ಲಿ ಕೇಳುವುದಿಲ್ಲ. ಹೇಳುವ, ದೇಶದಲ್ಲಿ ಹಿಂಸೆ ಇಲ್ಲ, ನಾಶವನಿಲ್ಲ, ಕೇಳುವುದಿಲ್ಲ. ರಕ್ಷಣೆ ನಿನ್ಗೋಡೆಯಾಗಿಸಿದ ಆತನ ಸ್ತುತಿಯ ನಂದ್ವಾರವಾಗಿಸಿದ. ರಕ್ಷಣೆ ನನ್ಗೋಡೆ ಆಗಿಸಿದ ಆತನ ಸ್ತುತಿಯ ನಂದ್ವಾರ ಆಗಿಸಿದ ಆತ ನೆರವೇರಿಸಿದ. ಅಲ್ಲಿಯ 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 ಕೋಟೆಗೆ ತಿರು ಶಂಚುರಬ ಅಲ್ಲಿಯ ಅಲ್ಲಿಯ Thank you, ಅಲ್ಲಿಯ Jesus. ಅಲ್ಲಿಯ ಕರ್ತನ ಅಲ್ಲಿಯ 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 ಕೋಟೆಗೆ ತಿರುಗುವ. ಅಲ್ಲಿಯ 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 ಕರ್ತನ ಹೊಗಳುವ. ನಂಬಿಕೆಯುಳ್ಳ ಮಕ್ಕಳೇ ಕೋಟೆಗೆ ಹಿಂದೆ ಹೇಳುವ, ಎರಡರಷ್ಟನ್ನು ಕೊಡುವನು ಹಿಂದೆ. Come on, church. ನಂಬಿಕೆಯುಳ್ಳ ಮಕ್ಕಳೇ ಕೋಟೆಗೆ ತಿರುಗಿರಿ ಎರಡರಷ್ಟನ್ನು ಕೊಡುವನು ಹಿಂದೆ. ಹಿಂದಿರುಗಿರಿ. ನಾನು ತಳ್ಳಲ್ಪಟ್ಟ ನನ್ನ ಸ್ಥಾನಕ್ಕೆ ಮತ್ತೆ ನನ್ನನ್ನು ಸೇರಿಸಿದ. ತಳ್ಳಲ್ಪಟ್ಟ ನನ್ನ ಸ್ಥಾನಕ್ಕೆ ಮತ್ತೆ ನನ್ನನ್ನು ಕರೆದಿರುವ. ಆತ ಹೇಳಿದ ಶಿಲುಬೆಯಲ್ಲಿ ನೆರವೇರಿಸಿದ. ಅಲ್ಲಿಯ 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 ಕೋಟೆಗೆ ಅಲ್ಲಿಯ 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 ಕರ್ತನ ಓ ಶಂಕುರೇಬೆ. ಅಲ್ಲಿಯ 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 ಕೋಟೆಗೆ ತಿರುಗುವ. ಅಲ್ಲಿಯ 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 ಕರ್ತನ ಹೊಗಳುವ. ಅಲ್ಲಿಯ 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 ಕೋಟೆಗೆ ತಿರುಗುವ. ಅಲ್ಲಿಯ ಕರ್ತನ ಹೊಗಳುವ. Thank you, Jesus. Hallelujah. Amen. ನಾವು ತಳ್ಳಲ್ಪಟ್ಟ ನಮ್ಮ ಸ್ಥಾನದಿಂದ ಮತ್ತೆ ಆತನ ನಮ್ಮನ್ನು ಸೇರಿಸಿದಂಥವನಾಗಿದ್ದಾನೆ ಪ್ರಿಯ. ಅದೇ ಸ್ಥಾನಕ್ಕೆ ಮಕ್ಕಳೆಂಬ ಅದೇ ಸ್ಥಾನಕ್ಕೆ ಆದಾಮನ ದೇವರು ಉಂಟು ಮಾಡಿದಾಗ ಏನಂತ ಹೇಳಿದ್ರು? ನೀನೇನು ಮಾಡಬೇಕು? ಅಭಿವೃದ್ಧಿ ಆಗಬೇಕು, ಆಳಬೇಕು ಅಂತ ಹೇಳಿದ್ರು. ಎಸ್, ಬೈಬಲ್ ಹೇಳುತ್ತೆ, ಹಿ ಬ್ಲೆಸ್ ದೆಮ್ ಆ್ಯಂಡ್ ಹೇಳಿದ್ರು ಮಲ್ಟಿಪ್ಲೈ, ಬಿ ಫ್ರೂಟ್ಫುಲ್ ಆ್ಯಂಡ್ ಮಲ್ಟಿಪ್ಲೈ ಅಂತ. ಬಟ್ ಆದಾಮನ ಏನು ಮಾಡ್ದ? ದೇವರ ಆ ಒಂದು ಮಗನ ಸ್ಥಾನವನ್ನು ಏನು ಮಾಡಿಬಿಟ್ಟ? ಕಳ್ಕೊಂಡ್ಬಿಟ್ಟ. ಬಟ್ ಅದೇ ಸ್ಥಾನಕ್ಕೆ ಎರಡನೇ ಆದಾಮನ ಮುಖಾಂತರ ನಮ್ಮನ್ನು ಸೇರಿಸಿದಂಥವನಾಗಿದ್ದಾನೆ ಪ್ರಿಯರೇ. ಆಮೆನ್. ಎಷ್ಟು ಭಾಗ್ಯವಂತರಲ್ಲ. ಇವತ್ತು ಕೂಡ ಅಷ್ಟೇ ಪ್ರಿಯರೇ, ನಮ್ಮ ನಂಬಿಕೆ ನಾವು ಸೋತೋಗಿರ್ಬೋದು,
ನಾವು ಯಾರ ಅರಿವಲ್ಲಿ ನಾವು ಇಲ್ಲದೆ ಬದುಕ್ತಾ ಇರ್ಬೋದು. ಬಟ್ ದೇವ್ರು ನಮಗೆ ಜ್ಞಾಪಕ ಮಾಡ್ತಿದ್ದಾರೆ, ಮಗನೇ ನೀನು ನನ್ನಿಂದ ಕರೆಯಲ್ಪಟ್ಟಿದ್ಯಾ, ಕಮ್ ಬ್ಯಾಕ್ ಟು ಯೋರ್ ಪೊಸಿಷನ್. ಎಸ್, ನಿನ್ನ ಪೊಸಿಷನ್ ಯಾವತ್ತೂ ಚೇಂಜ್ ಆಗಲ್ಲ. ಕಮ್ ಬ್ಯಾಕ್, ಮತ್ತೆ ಬಾ. ನೀನು ತಳ್ಳಲ್ಪಟ್ಟ ಅಥವಾ ನೀನೇ ತಳ್ಳಿ ಹೋದ ಸ್ಥಾನಕ್ಕೆ ಮತ್ತೆ ನಾನು ನಿನ್ನ ಸೇರಿಸ್ತೇನೆ. ಎಸ್, ಎಷ್ಟು ಜನ ಹೇಳ್ತೀರ, ಆತನು ಅಂತ್ಯಕಾಲದಲ್ಲಿ ಎಲ್ಲರ ಮೇಲೆ ತನ್ನ ಆತ್ಮನ ಸುರಿಸ್ತಾರಂತೆ. ಎಲ್ಲರೂ ಪ್ರವಾದನೆ ಮಾಡ್ತಾರೆ, ಎಲ್ಲರೂ ಯೇಸುವಿನ ಬಗ್ಗೆ ಸಾರ್ತಾರೆ. ಯೇಸುವಿನ ಬಗ್ಗೆ ಈ ಒಂದು ಇಡೀ ಪ್ರಪಂಚಕ್ಕೆ, ಇಡೀ ದೇಶಕ್ಕೆ, ಎಲ್ಲ ರಾಜ್ಯಗಳಿಗೆ ಆತನ ಬಗ್ಗೆ ಸಾರ್ತಾರೆ. ಪ್ರಿಯರ್, ನಿಮ್ಮನ್ನು ಎಷ್ಟು ಜನ ನಂಬ್ತೀರಾ? ಹಿಮ್ಯಾನ್, ನಮ್ಮ ಮೇಲೆ ಎಲ್ಲರ ಮೇಲೆ ಸುವಾರ್ತೆ ಭಾರ ಇದೆ. ಪಕ್ಕದಲ್ಲಿ ನೋಡಿ, ನಿಮ್ಮ ಮೇಲೆ ಸುವಾರ್ತೆ ಭಾರ ಇದೆ. ಎಸ್, ಯು ಹ್ಯಾವ್ ದ ಬರ್ಡನ್ ಆಫ್ ದ ಗಾಸ್ಪಲ್. ನಾವಿಲ್ಲೇನೋ ಸಂಪಾದನೆ ಮಾಡೋಕ್ಕಾಗಿ, ತಿನ್ನೋಕ್ಕಾಗಿ, ಕುಡಿಯೋಕ್ಕಾಗಿ ಮಾತ್ರ ಇಲ್ಲ ಪ್ರಿಯರೇ. ಹಿಮ್ಯಾನ್, ಆತನ ಒಂದು ಸುವಾರ್ತಿನ ಭಾರವನ್ನು ಹೊರುವವರಾಗಿರಬೇಕು. ಹಿಮ್ಯಾನ್, ಕಮಾನ್, ಇನ್ನೊಂದು ಹಾಡನ್ನು ಹಾಡಿ ನಾವು ದೇವರ ಮಯಪಡಿಸೋಣ. ಕಮಾನ್, ಕರಗಳನ್ನು ತಟ್ಟಿ. ಎಲುಬಿನ ಕಣಿವೆಯಲ್ಲಿ ದೊಡ್ಡ ಸೈನ್ಯವನ ಕಂಡೆನು, ಅಧಿಕಾರ ನೀಡಿರುವೆ ನಿನ್ನ ಆತ್ಮನಿಂದ ಪ್ರವಾದಿಸಲು. ಮಾಡುವ ಎಲುಬಿನ ಕಣಿವೆಯಲ್ಲಿ ದೊಡ್ಡ ಸೈನ್ಯವನ ಕಂಡೆನು, ಅಧಿಕಾರ ನೀಡಿರುವೆ ನಿನ್ನ ಆತ್ಮನಿಂದ ಪ್ರವಾದಿಸಲು. ಅಗ್ನಿ ಜ್ವಾಲೆಯಂತೆ ಹಿಡಿದಿರುವೆ, ಅಗ್ನಿ ನಾಲಿಗೆಯಂತೆ ಬಿರುಗಾಳಿಯಂತೆ ಬೀಸಿರುವೆ, ಜೀವ ನದಿಯಾಗಿ ಅಗ್ನಿ ಜ್ವಾಲೆಯಂತೆ ಇಳಿದಿರುವೆ, ಅಗ್ನಿ ನಾಲಿಗೆಯಂತೆ ಇಳಿದೆ, ಬಿರುಗಾಳಿಯಂತೆ ಬೀಸಿರುವೆ, ಜೀವ ನದಿಯಾಗಿ ಅಗ್ನಿ ಜ್ವಾಲೆಯಂತೆ ಅಗ್ನಿ ನಾಲಿಗೆಯಂತೆ ಇಳಿದೆ, ಬಿರುಗಾಳಿಯಂತೆ ಬೀಸಿರುವೆ, ಜೀವ ನದಿಯಾಗಿ ಹರಿದು, ಅಗ್ನಿ ಜ್ವಾಲೆಯಂತೆ ಇಳಿದಿರುವೆ, ಅಗ್ನಿ ನಾಲಿಗೆಯಂತೆ ಇಳಿದೆ, ಬಿರುಗಾಳಿಯಂತೆ ಬೀಸಿರುವೆ, ಆತ್ಮ ನದಿಯಾಗಿ. ಸೀನಾಯಿ ಬೆಟ್ಟದಲ್ಲಿ ಅಗ್ನಿ ಜ್ವಾಲೆಯನ್ನು ನಾ ಕಂಡೆನು, ಪರಿಶುದ್ಧ ಆತ್ಮನೇ ಆ ಜ್ವಾಲೆ ನನ್ನಲ್ಲಿ ಉರಿಯಲಯ್ಯ. ನೋಡುವ, ಸೀನಾಯಿ ಬೆಟ್ಟದಲ್ಲಿ ಅಗ್ನಿ ಜ್ವಾಲೆಯನ್ನು ನಾ ಕಂಡೆನು, ಪರಿಶುದ್ಧ ಆತ್ಮನೇ ಆ ಜ್ವಾಲೆ ನನ್ನಲ್ಲಿ ಉರಿಯಲಯ್ಯ, ಅಗ್ನಿ ಜ್ವಾಲೆಯಂತೆ ಇಳಿದಿರುವೆ, ಅಗ್ನಿ ನಾಲಿಗೆಯಂತೆ ಹಿಡಿದೆ, ಬಿರುಗಾಳಿಯಂತೆ ಬೀಸಿರುವೆ, ಜೀವ ನದಿಯಾಗಿ ಅಗ್ನಿ ಜ್ವಾಲೆಯಂತೆ ಇಳಿದಿರುವೆ, ನಾಲಿಗೆಯಂತೆ ಇಳಿದೆ, ಬಿರುಗಾಳಿಯಂತೆ ಬೀಸಿರುವೆ, ಜೀವ ನದಿಯಾಗಿ ಹರಿದು ಬಂದೆ, ಅಗ್ನಿ ಜ್ವಾಲೆಯಂತೆ ಇಳಿದಿರುವೆ, ಅಗ್ನಿ ನಾಲಿಗೆಯಂತೆ ಹಿಡಿದೆ, ಬಿರುಗಾಳಿಯಂತೆ ಬೀಸಿರುವೆ, ಜೀವ ನದಿಯಾಗಿ. ಅಗ್ನಿ ಜ್ವಾಲೆಯಂತೆ ಅಗ್ನಿ ನಾಲಿಗೆಯಂತೆ ಇಳಿದೆ, ಬಿರುಗಾಳಿಯಂತೆ ಬೀಸಿರುವೆ, ಆತ್ಮ ನದಿಯಾಗಿ ಹರಿದು ಬಂದೆ. ಅಂತ್ಯಕಾಲ ಅಭಿಷೇಕ ಸಕಲ
ಅಗ್ನಿ ಜ್ವಾಲೆಯಂತೆ ಇಳಿದಿರುವೆ, ಅಗ್ನಿ ನಾಲಿಗೆಯಂತೆ ಇಳಿದೆ, ಬಿರುಗಾಳಿಯನ್ನು ಕರಗಳು ತಟ್ಟಿ ಅಗ್ನಿ ಜ್ವಾಲೆಯಂತೆ, ಅಗ್ನಿ ಜ್ವಾಲೆಯಂತೆ ಇಳಿದಿರುವೆ, ಅಗ್ನಿ ನಾಲಿಗೆಯಂತೆ ಓರಿದರ ಗಾಳಿಯಂತೆ ಬೀಸಿರು ಶಂಕರೇ, ಜೀವ ನದಿಯಾಗಿ ಹರಿದು ಬಂದ ಅಗ್ನಿ ಜ್ವಾಲೆಯಂತೆ ಇಳಿದಿರುವೆ, ಅಗ್ನಿ ನಾಲಿಗೆಯಂತೆ ಇಳಿದೆ, ಬಿರುಗಾಳಿಯಂತೆ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನು ಚಲಿಸುವಾಗ ಅಗ್ನಿ ಜ್ವಾಲೆಯಂತೆ ಎಲ್ಲ ಬೇಡವಾದ ಕಾರ್ಯಗಳು ಓ ಅಗ್ನಿ ಜ್ವಾಲೆಯು ಸುಟ್ಟು ಹೋಗುವಂತದಾಗಿದೆ. ಓ ಪರಿಶುದ್ಧಾತ್ಮನು ಓ ಇವು ಚಲಿಸುವಾಗ ಬಿರುಗಾಳಿಯಂತೆ ಆತನು ಬೀಸುವಂತವನಾಗಿದ್ದಾನೆ. ಓ ನಿಮ್ಮ ಶತ್ರುವಿಗೆ ಬಿರುಗಾಳಿಯಂತೆ ಬೀಸಿರುವೆ ಆತ್ಮ ನದಿಯ ಶತ್ರುವೇ ಅಗ್ನಿ ಜ್ವಾಲೆಯಂತೆ ಇಳಿದಿರುವೆ, ಅಗ್ನಿ ನಾಲಿಗೆಯಂತೆ ಇಳಿದೆ, ಬಿರುಗಾಳಿಯಂತೆ ಬಿಗಿಸಿರುವೆ, ಹರಿದು ಬಂದೆ. Lord, I give this place into your control. When you're in the room, this place, oh randu rederebe shakada radaraba, ಎಲ್ಲ ಬೇಡವಾದ ಕಾರ್ಯಗಳು ಸುಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಓ ರಿಬ ರಬರಬ ಶಂತು ರೇದೆರೆಬೆ ಓ ರಲ್ದಾದರಬ, ಎಲ್ಲ ಅನಾರೋಗ್ಯಗಳು ಈ ಕ್ಷಣವೇ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನು ಇಲ್ಲಿ ಇರುವ ಕಾರಣ ಸುಟ್ಟು ಹೋಗಲಿ ಇನ್ ದ ನೇಮ್ ಆಫ್ ಜೀಸಸ್. ಬೇಡವಾದ ಕಾರ್ಯಗಳು, ಓ ದೇವರಿಗೆ ವಿರುದ್ಧವಾದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಓ ಸುಟ್ಟು ಹೋಗಲಿ ಇನ್ ದ ನೇಮ್ ಆಫ್ ಜೀಸಸ್. ಥ್ಯಾಂಕ್ ಯು. ಕರಗಳಂತ ಹೇಳುವ ಪರಿಶುದ್ಧಾತ್ಮನ ಘನಪಡಿಸೋಣ ಪ್ರಿಯರೇ, ನಿಜವಾಗಲೂ ಪರಿಶುದ್ಧಾತ್ಮನ ಘನಪಡಿಸುವವರಾಗೋಣ. ಪೌಲ ಬರೀತಾರೆ ಅವರ ಒಂದು ಪತ್ರಿಕೆಯಲ್ಲಿ, ಡು ನಾಟ್ ಕ್ವೆಂಚ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಏನು ಮಾಡಬೇಡಿ, ಹಾರಿಸ್ಬಿಡ್ಬೇಡಿ. ಡು ನಾಟ್ ಕ್ವೆಂಚ್ ಹಿಮ್. ಯೇಸು ಹೇಳ್ತಾರೆ ಎಲ್ಲದಕ್ಕೂ ಕ್ಷಮೆ ಇದೆ ಪ್ರಿಯರೇ, ಆದರೆ ಪರಿಶುದ್ಧಾತ್ಮನ ವಿರೋಧವಾಗಿರುವವನಿಗೆ, ಪರಿಶುದ್ಧಾತ್ಮನ ವಿರೋಧವಾಗಿ ಮಾತನಾಡುವವನಿಗೆ ಕ್ಷಮೆ ಇಲ್ಲ ಪ್ರಿಯರೇ. ಥ್ಯಾಂಕ್ ಯು. ಕರಗಳೇ ತಿಳುವ ನಿನ್ನ ಘನಪಡಿಸ್ತೇವೆ ಪರಿಶುದ್ಧಾತ್ಮನೇ. ಇಲ್ಲಿ ನಾನು ಹೇಳ್ತಾ ಇದ್ದೇನೆ ಅಂತ ನೀವು ಅನ್ಕೋಬೇಡಿ ಪ್ರಿಯರೇ, ಪರಿಶುದ್ಧಾತ್ಮನು ಈ ಒಂದು ಸ್ಥಳದಲ್ಲಿ ಚಲಿಸ್ತಾ ಇದ್ದಾರೆ. ಅಗ್ನಿ ಜ್ವಾಲೆಯಾಗಿ ಬಿರುಗಾಳಿಯಾಗಿ ಬೇಡವಾದ ಕಾರ್ಯಗಳು ಆ ಗಾಳಿಯಲ್ಲಿ ಹೊಡೆದುಕೊಂಡು ಹೋಗುವಂಥದ್ದಾಗಿದೆ ಪ್ರಿಯರೇ. ಶಂಟು ರೇದೆರೆಬೆ ಜೀವ ನದಿಯಾಗಿ ಬಂದು ಬೇಡವಾದ ಎಲ್ಲ ಕಾರ್ಯಗಳನ್ನು ನೀರು ಹೊರೆದುಕೊಂಡು ಹೋಗುವಂಥದ್ದಾಗಿದೆ. ರಬದ ರಾದ ರಬ ಶಂತು ರೇದೆರೆಬೆ. ಓ ನಾವು ಬೇಡವಾದ ಕಾರ್ಯಗಳನ್ನು ದೇವರಾಗಿ ಇಟ್ಟುಕೊಂಡಿದ್ರೆ ಆ ಒಂದು ಕಾರ್ಯಗಳು ಸುಟ್ಟು ಹೋಗುವಂಥದ್ದಾಗಿದೆ, ಸುಟ್ಟು ಹೋಗುವಂಥದ್ದಾಗಿದೆ ಇನ್ ದ ನೇಮ್ ಆಫ್ ಜೀಸಸ್. ಓ ಅದೇ ಅಗ್ನಿ ಜ್ವಾಲೆಯು ಓ ನಮಗೆ ಕಾವಲಾಗಿ ನಿಲ್ಲುವಂಥದ್ದಾಗಿದೆ. ಶಂಟು ರೇದೆರೆಬೆ ರೀಗದರ. ಕಮಾನ್ ಡಿಕ್ಲೇರ್ ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಬರೀ ಒಂದು ವಾರ ಅಲ್ಲ ಪ್ರಿಯರೇ, ಪರಿಶುದ್ಧಾತ್ಮನ ಭಾನುವಾರ ಪ್ರತಿದಿನ ನಮಗೆ ಪರಿಶುದ್ಧಾತ್ಮನ ದಿನವಾಗಿದೆ. ಯಾಕಂದರೆ ನಾವು ಪರಿಶುದ್ಧಾತ್ಮನ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ವಿ ಲಿವ್ ಇನ್ ದ ಜನರೇಷನ್, ವಿ ಲಿವ್ ಇನ್ ದ ಸೀಸನ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮ ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಆತನ ಒಂದು ಆತ್ಮನು ನಮ್ಮ ಆತ್ಮದೊಟ್ಟಿಗೆ ಸಂಪೂರ್ಣವಾಗಿ ಅನ್ಯೋನ್ಯವಾಗಿದೆ ಪ್ರಿಯರೇ. ಕರಗಳೇ ಹೇಳುವ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಗ್ನಿ ಜ್ವಾಲೆಯಂತೆ ಇಳಿದಿರು, ಅಗ್ನಿ ನಾಳೆ ಎಲ್ಲರೂ ಕರಗಳೇ ಹೇಳುವ ಬಿರುಗಾಳಿಯಂತೆ ಜೀವವನ್ನು ಕೊಡುವ ನದಿ ಶಂತುರವ ಅಗ್ನಿ ಜ್ವಾಲೆಯಂತೆ. ಓ ಡಿಕ್ಲೇರ್ ಮಾಡುವ ಹಿಡಿದೆ ಬಿರುಗಾಳಿಯಂತೆ ಬೀಸಿರುವೆ. ಪರಿಶುದ್ಧಾತ್ಮನಿಂದ ಘನಪಡಿಸಿ. Let's honor the Holy Spirit. Let's honor the Holy Spirit. ಅಗ್ನಿ ಜ್ವಾಲೆಯಂತೆ ಹಿಡಿದಿರುವೆ,
ಯು ಅಪ್ಪ. ತಂದೆ, ನಿಮಗೆ ಸ್ತೋತ್ರ ಮಾಡ್ತೇನೆ. ನಿನ್ನ ಆತ್ಮನನ್ನು ನಮ್ಮಲ್ಲಿ ಕಳಿಸಿದೆ, ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಕಮ ನಾವೆಲ್ಲ ಕೃತಜ್ಞತೆ ಹೇಳೋಣ ಪ್ರಿಯರೇ. ಈ ತಿಂಗಳೆಲ್ಲ ನಮ್ಮನ್ನು ಆತನು ಕಾದಿದ್ದಾನೆ, ಕಾಪಾಡಿದ್ದಾನೆ ಪ್ರಿಯರೇ. ಎಷ್ಟೋ ಬಾರಿ ನಾವು ಪರಿಶುದ್ಧಾತ್ಮನ ವಿರುದ್ಧವಾಗಿ ಹೋದಾಗ ಕೂಡ ಆತನು ಮಾತಿಲ್ಲದೆ ನಮ್ಮೊಳಗಡೆ ನಲ್ಲಾಡ್ತದಾನಂತೆ ಪ್ರಿಯರೇ. He doesn't know what to do when we don't listen to his instructions. ಆತನು ಮಾತಿಲ್ಲದೆ ನಮ್ಮೊಳಗಡೆ ನಲ್ಲಾಡ್ತದಾನಂತೆ ಪ್ರಿಯರೇ. ಸ್ತೋತ್ರ ಹೇಳಲ್ವಾ? ಥ್ಯಾಂಕ್ ಯು ಅಪ್ಪ. ಥ್ಯಾಂಕ್ ಯು ಫಾರ್ ಬೇರಿಂಗ್ ವಿತ್ ಮೀ ಹೋಲಿ ಸ್ಪಿರಿಟ್. ಅಪ್ಪ, ಥ್ಯಾಂಕ್ ಯು ಫಾರ್ ಪುಟ್ಟಿಂಗ್ ಅಪ್ ವಿತ್ ಮೀ. ಅಪ್ಪ, ನನ್ನ ವಿಷಯದಲ್ಲಿ ಎಲ್ಲವನ್ನು ಸಹಿಸ್ಕೊಂಡಿದ್ಯಾ ಪರಿಶುದ್ಧ ಆತ್ಮನೇ. ನನ್ನ ವಿಷಯದಲ್ಲಿ ಎಲ್ಲವನ್ನು ಸಹಿಸ್ಕೊಂಡಿದ್ದಾನೆ ಆ ದೇವರೇ, ಯೇಸುವೆ. ಅಪ್ಪ, ಅವಶ್ಯಕತೆ ಇಲ್ಲ ಆ ದೇವರೇ. ಅಪ್ಪ, ಇಟ್ಸ್ ನಾಟ್ ನೆಸೆಸರಿ ಫಾರ್ ದ ಹೋಲಿ ಸ್ಪಿರಿಟ್ ಟು ಬೇರ್ ವಿತ್ ಅಸ್, ಬಟ್ ಹಿ ಲವ್ಸ್ ಅಸ್. ಆತನು ನಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ ಪ್ರಿಯರೇ. ಹಿ ಲವ್ಸ್ ಅಸ್. ಅದಕ್ಕೆ ಪೌಲ ಬರೆದಾರೆ, ಪ್ರೀತಿಯು ಎಲ್ಲವನ್ನು ಸಹಿಸಿಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ಎಲ್ಲವನ್ನು ಆತ ನಮ್ಮನ್ನು ಸಹಿಸಿಕೊಂಡಿದ್ದಾನೆ ಪ್ರಿಯರೇ. ಆತನ ನಮ್ಮನ್ನು ಸಹಿಸಿ ನಡೆಸಿದ್ದಾನೆ ಪ್ರಿಯರೇ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಪ್ಪ ತಂದೆ, ನಿಮಗೆ ಸ್ತೋತ್ರ ಮಾಡ್ತೇನೆ. ನಮ್ಮನ್ನು ನಡೆಸಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ನಮ್ಮನ್ನು ನಡೆಸಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಕರಗಳಂತ ಹೇಳೋ ಥ್ಯಾಂಕ್ ಯು ಅಪ್ಪ. ಈ ತಿಂಗಳೆಲ್ಲ ಅಪ್ಪ ನಮ್ಮನ್ನು ನಡೆಸಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಅಪ್ಪ, ನೀನು ಒಳ್ಳೆಯದನ್ನು ಮೀರಿದ ದೇವನಾಗ ನಾನು ಯಾವಾಗಲೂ ಹೇಳ್ತೇನೆ ಪ್ರೇಯರ್. ಮೈ ಗಾಡ್ ಇಸ್ ಅ ಗಾಡ್ ಆಫ್ ಬಿಯಾಂಡ್ ಗುಡ್, ಬಿಯಾಂಡ್ ಬೀಯಿಂಗ್ ಗುಡ್. ಆತನೇ ಒಳ್ಳೆಯದನ್ನು ಮೀರಿದ ತಂದೆ, ಒಳ್ಳೆಯದನ್ನು ಮೀರಿದ ಯೇಸು, ಒಳ್ಳೆಯದನ್ನು ಮೀರಿದ ಪರಿಶುದ್ಧ ಆತ್ಮನು ಆತ ನಮ್ಮನ್ನು ಸಹಿಸಿದ್ದಾನೆ ಪ್ರಿಯರೇ. ಪ್ರತಿ ಹಂತದಲ್ಲೂ ಇಟ್ ಇಸ್ ನಾಟ್ ನೆಸೆಸರಿ. ಬೈಬಲ್ ಹೇಳುತ್ತೆ, ನಾವು ಪಾಪಿಗಳಾಗಿದ್ದಾಗಲೂ ಆತನು ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡುವಂಥವನಾಗಿದ್ದಾನೆ ತಂದೆಯ ಆತ್ಮನು. ತಂದೆಯು ಕರಗಳೆತ್ಯಪ್ಪ ತಂದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್ ಫಾರ್ ಎವರ್ಲಾಸ್ಟಿಂಗ್ ಲವ್, ಇಟರ್ನಲ್ ಲೈಫ್. ಅಪ್ಪ, ನಾನು ಇದಕ್ಕೆ ಪಾತ್ರನಲ್ಲ ಬಾಬ, ಇದು ಕೃಪೆ ಮಾತ್ರ ಅಪ್ಪ. ನಾನು ಪಾತ್ರನನ್ನಾಗಿ ಮಾಡಿದ್ಯಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಕರಗಳೆಂತ ಹೇಳುವ ಥ್ಯಾಂಕ್ ಯು ಅಪ್ಪ. ಈ ನನ್ನ ದೇವ ಎಂದೆಂದು ಇರುವ ಸದಾ ಕಾಲವು ನನ್ನ ಆತನು ಎಂದೆಂದು ಇರುವಂತವನಾಗಿದ್ದಾನೆ ಪ್ರಿಯರು. ಈ ನನ್ನ ದೇವ ಎಂದೆಂದು ಇರುವ ಸದಾ ಕಾಲವು ನನ್ನ ದೇವ. ಸಭೆಯಾಗಿ ಹೇಳುವ
ನಿತ್ಯ ನಿತ್ಯಕ್ಕೂ ಸತ್ಯವಾಗಿ ನಡೆಸುವೆ ಅಪ್ಪ. ನೀನೇ ನಂಬಿಗಸ್ತರಾಗಿದೆಯಾ, ಅದಕ್ಕಾಗಿ ಸ್ತೋತ್ರ ಮಾಡ್ತೇವೆ ಅಪ್ಪ. ನಡೆಸುವೆ ನೀ, ಸತ್ಯವಾಗಿ ನಡೆಸುವೆ ನೀ, ನಡೆಸುವೆ ನೀ, ನೀನು ಮುಂದೆಯೂ ಕೊನೆವರೆಗೂ ನಡೆಸುವೆ ನೀ, ನಡೆಸುವೆ ನೀ, ನೀನು ಮುಂದೆಯೂ ಕೊನೆವರೆಗೂ ನಡೆಸುವೆ ನೀ. ನೀನೇ ಹೌದು ಪ್ರೇಯರ್. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಯೋಚನೆ ಮಾಡೋಣ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಪ್ಪ. ಎಷ್ಟೊಂದು ಕಾರ್ಯಗಳು ನಮ್ಮ ಸುತ್ತಲೂ ನಡೀತಾ ಇದೆ ಅಪ್ಪ, ಆದರೆ ನಮ್ಮನ್ನು ಮಾತ್ರ ನೀನು ಸುರಕ್ಷಿತವಾಗಿ ಇಟ್ಟಿದೆಯಾ ಅಪ್ಪ. ಕ್ರಿಸ್ತನೊಂದಿಗೆ ದೇವರಲ್ಲಿ ನಮ್ಮನ್ನು ಮರೆ ಮಾಡಿದೆ, ಅದಕ್ಕಾಗಿ ಸ್ತೋತ್ರ ಮಾಡ್ತೀವಿ. ಶತ್ರುವಿನ ಕಣ್ಣುಗಳಿಂದ ನಮ್ಮನ್ನು ನೀನು ತಪ್ಪಿಸಿದೆಯಾ, ಅದಕ್ಕಾಗಿ ಸ್ತೋತ್ರ ಮಾಡ್ತೀವಿ. ಅವು ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸಭೆಯನ್ನು ನಡೆಸಿದೆಯಾ, ಅದಕ್ಕಾಗಿ ಸ್ತೋತ್ರ ಮಾಡ್ತೀವಿ. ನಾವು ಬೇಡದಕ್ಕಿಂತಲೂ, ನಾವು ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ನೀನು ಮಾಡಿ ಮುಗಿಸಿದೆಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಅಪ್ಪ. ಕಮಾನ್ ಹೇಳೋಣ, ಥ್ಯಾಂಕ್ ಯು ಅಪ್ಪ. ನಾವು ಯೋಚನೆ ಮಾಡಿರಲಿಲ್ಲ ಅಪ್ಪ ನಾವು ಈ ಒಂದು ಸ್ಥಿತಿಯಲ್ಲಿ ಇರ್ತೇವೆ ಈ ದಿನದಲ್ಲಿ ಅಂತ, ಆದರೆ ನಮ್ಮನ್ನು ಈ ಸ್ಥಿತಿಯಲ್ಲಿ ಕರೆದುಕೊಂಡು ನಿಲ್ಲಿಸಿದೆಯಾ ಅಪ್ಪ. ಎಲ್ಲವೂ ನಿನ್ನ ಕೃಪೆ ಅಪ್ಪ, ಎಲ್ಲವೂ ನಿನ್ನ ದಯೆ ಅಪ್ಪ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇದುವರೆಗೂ ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇದುವರೆಗೂ ನಾನು ನಡೆಸಿರುವೆ, ಓ ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಹೇಳುವ ಇದುವರೆಗೂ ಅಪ್ಪ, ಇದುವರೆಗೂ ನನ್ನ ನಡೆಸಿರುವೆ. ಥ್ಯಾಂಕ್ ಯು ಡ್ಯಾಡಿ. ಇನ್ನು ಮುಂದೆ ನನ್ನ ನಡೆಸುವೆ ನೀನೇ ಹೋ ಹೀರೆ ನನಗೆ ಓ ಯೇಸುವೆ, ನೀನೇ ಯೆಹೋವಾ ಶಮ್ಮ, ನನ್ನ ಜೊತೆಯಲ್ಲೇ ಇರುವವನೇ. ಯೆಹೋವಾ, ನೀನೇ ಯೆಹೋವಾ ಹೀರೆ. ನೋಡುವ ಕರಗಳನ್ನೆತ್ತಿ ನನಗೆಲ್ಲವ ನೋಡಿಕೊಳ್ಳುವೆ, ನೀನೇ ಯೆಹೋವಾ ಶಮ್ಮ, ನನ್ನ ಜೊತೆಯಲ್ಲಿ ಇರುವವನೇ. ನಡೆಸುವೆ ನೀ, ಇನ್ನು ಮುಂದೆಯೂ ಕೊನೆವರೆಗೂ ಯೇಸುವೇ. ನಡೆಸುವೆ, ನಡೆಸುವೆ ನೀ, ಇನ್ನು ಮುಂದೆಯೂ ಕೊನೆವರೆಗೂ ನಡೆಸುವೆ ನೀ.
ಶಮ್ಮ ನನ್ನ ಜೊತೆ ಇರುವ ನಡೆತಿಡುವೆ ಇನಿಮೇಲು ಕಡಿಸಿವರೇ ನಡೆತಿಡುವೆ ನಡೆತಿಡುವೆ ಕರಗಳಿಸಿಡುವ ಇನಿಮೇಲು ಕಡಿಸಿವರೈ ಕಡಿಸಿವರ ಆண்டವರೇ நன்றி ஆண்டவரே நீரே யெகோவா ஈரே எல்லாமே பார்த்துக்கொள் கரங்களை திருடுவா நீரே யெகோவா ஷம்மாய் கூடவே இருப்பவரே என் கூடவே இருப்பவர். Thank you, Dad. Thank you, Dad. Lord, we are thankful. We are grateful, Lord. There are no words good enough to thank Him. There are no words to express my praise, Jesus. But I will lift up my voice and sing from my heart with all of my strength. Thank you, Jesus. Hallelujah, hallelujah, hallelujah to the Lamb. Hallelujah, hallelujah. By the blood of Christ I stand. Every tongue, every tribe, every people, every land, giving glory, giving honor, giving praise to the Lamb. Hallelujah, hallelujah, hallelujah to the Lamb. Hallelujah, hallelujah. By the blood of Christ we stand. Every tongue, every tribe, every people, every land, giving glory, giving honor, giving praise to the Lamb. Hallelujah, hallelujah, hallelujah to the Lamb. Hallelujah, hallelujah. By the blood of every tongue, every tribe, every people, every land, giving glory, giving honor, giving praise to the Lamb of God, giving praise to the Lamb of God. We give you all the praise. ಎಲ್ಲ ಸ್ತುತಿಯು ನಿನಗೆ ಅಪ್ಪ. ಇನ್ನೊಬ್ಬನೇ ಪಾತ್ರನಾಗಿದೆಯಾ, ನಿನ್ನ ಆತ್ಮನು ನೀನು ನಮಗೋಸ್ಕರ ಕಳಿಸಿದೆ, ಅದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ಎಲ್ಲ ಸ್ತುತಿಯನ್ನು ನಿನಗೆ ಸಮರ್ಪಿಸಿ ಯೇಸುವಿನ ಬಲವುಳ್ಳ ನಾಮದಲ್ಲಿ ಬೇಡಿದೆವು ಪರಲೋಕದ ಜೀವವುಳ್ಳ ತಂದೆ. Thank you, Father. Thank you, Jesus. Thank you, Lord. ಅಪ್ಪ, ನಿನಗೆ ಎಲ್ಲ ಸ್ತುತಿಯನ್ನು ಸಲ್ಲಿಸ್ತೇವೆ, ನಿನಗೆ ಆರಾಧನೆ ಸಲ್ಲಿಸ್ತೇವೆ ಅಪ್ಪ. ಅಪ್ಪ, ಈ ವರ್ಷದಲ್ಲಿ ನಮ್ಮನ್ನು ಕಾದಿದ್ಯಾ, ಕಾಪಾಡಿದ್ಯಾ ಅಪ್ಪ. 5 ತಿಂಗಳ ಕಾಲ ಕಾದಿದ್ಯಾ, ಅದಕ್ಕಾಗಿ ಸ್ತೋತ್ರಪ್ಪ. 1 ನಿಮಿಷ ಎಲ್ಲ ಕರಗಳ ಮೇಲೆ ಹೇಳೋಣ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಕಾರಣನೇ ಇಲ್ಲ ಅಂದ್ಕೊತೇವೆ, ಆದರೆ ಇವತ್ತು ನಾವು ಉಳಿದಿರೋದಕ್ಕೆ ಆತನಿಗೆ ಎಷ್ಟು ನಾವು ಥ್ಯಾಂಕ್ಸ್ ಹೇಳಿದ್ರೂ ಸಾಲೋದಿಲ್ಲ. ಒಂದೊಂದು ವಿಷಯದಲ್ಲೂ ನಮ್ಮನ್ನು ಕಾಪಾಡುತ್ತಾ, ನಮ್ಮ ಕಾಲು ಕಲಿಗೆ ತಗಲದ ಹಾಗೆ ಕರಗಳಲ್ಲಿ ಎತ್ಕೊಳ್ಳುತ್ತಾ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಬರ್ತಾ ಇರೋರೆ ನನ್ನ ದೇವರಾಗಿದ್ದಾರೆ, ನಿಮ್ಮ ದೇವರಾಗಿದ್ದಾರೆ, ನಿಮ್ಮ ತಂದೆ ಆಗಿದ್ದಾರೆ, ಓ ನಿಮ್ಮ ಆತ್ಮನಾಗಿದ್ದಾನೆ. ಥ್ಯಾಂಕ್ ಯು ಹೇಳೋಣ ಅಪ್ಪ. ನಿನಗೆ ಕೃತಜ್ಞತೆ ಅಪ್ಪ. ವಿ ಗಿವ್ ಯು ಪ್ರೈಸ್, ವಿ ಥ್ಯಾಂಕ್ ಯು. ನೋಡಿ, ನಾವು ಯಾವಾಗ ಕೃತಜ್ಞತೆ ಹೇಳೋದನ್ನ ಕಲಿತೀವೋ ದೇವರಿಗೆ,
ಆವಾಗ ಮಿಕ್ಕ ಎಲ್ಲ ಕಾರ್ಯಗಳು ಆಟೋಮೆಟಿಕ್ಕಾಗಿ ನಮ್ಮನ್ನ ಫಾಲೋ ಮಾಡುವಂಥದ್ದಾಗಿದೆ. ಥ್ಯಾಂಕ್ ಯು ಹೇಳಿ, ಒಂದು ನಿಮಿಷ ಎಲ್ಲರ ಬಾಯಿ ತೆಗೆದು ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಯೇಸುವೆ, ಥ್ಯಾಂಕ್ ಯು ಪರಿಶುದ್ಧಾತ್ಮನೇ. ನಾನು ಇದುವರೆಗೂ ಕೈ ಬಿಡದೆ ಅಪ್ಪ, ನಾನು ಏನೇ ಮಾಡ್ಬೋದು, ನಾನು ಹೆಂಗೆ ಇರ್ಬೋದು, ಆದರೆ ನೀನು ನನ್ನ ಬಲಪಡಿಸಿ ನನ್ನ ನಡೆಸ್ತಾ ಇದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ, ಆಮೇನ್. ಕರಗಳನ್ನು ತಟ್ಟಿ ನಾವು ದೇವರನ್ನು ಮಹಿಮೆ ಪಡಿಸಿ ನಾವಾಗಿ ಕುಳಿತುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಬ್ಲೆಸ್ಸಡ್ ಮಾರ್ನಿಂಗ್, ಬ್ಲೆಸ್ಸಡ್ ಮಾರ್ನಿಂಗ್. ಆಶೀರ್ವದಿಸಲ್ಪಟ್ಟ ಮುಂಜಾನೆ. ಕಮಾನ್, ಕೈ ಕೊಟ್ಟು ಹೇಳಿ, ಆಶೀರ್ವದಿಸಲ್ಪಟ್ಟ ಮುಂಜಾನೆ. ಆಮೆನ್. ಅದು ಆಶೀರ್ವದಿಸಲ್ಪಟ್ಟದಾಗಿರುವಂಥದ್ದಾಗಿದೆ. ಎಸ್, ಹೌದಾ ಇಲ್ವಾ? ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆದರೆ ಮಾಡುವಂಥ ದೇವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನಾವು 2026 5ನೇ ತಿಂಗಳ ಕೊನೆಯ ವಾರದಲ್ಲಿ ನಾವು ನಿಂತಿದ್ದೇವೆ. ಎಷ್ಟು ಬೇಗ 5 ತಿಂಗಳು ಕಳೆದೋಗಿದೆ. 5 ತಿಂಗಳು ದೇವರು ನಮ್ಮನ್ನು ಕಾಪಾಡಿದ್ದಾರೆ, ನಮ್ಮನ್ನು ನಡೆಸಿದ್ದಾರೆ. ಒಂದೊಂದು ನಮ್ಮ ಬಲಹೀನತೆ ಸ್ಥಿತಿಗಳಲ್ಲಿ ನಮ್ಮನ್ನು ಬಲಪಡಿಸಿದ್ದಾರೆ. ದೇವರು ನಮ್ಮ ಜೊತೆಗಿದ್ದು ಯಾವ ಕೊರತೆಗಳು ಇಲ್ಲದ ಹಾಗೆ ನಡೆಸಿದ್ದಾರೆ. ಆಮೆನ್, ಆಮೇನ್. ನನಗೆ ಮಾತ್ರ ನಡೆಸಿದ್ರೆ ನಿಮಗೆ ನಡೆಸಿಲ್ವಾ? ಮತ್ತು ಹೇಳಿ ಜೋರಾಗಿ, ಆಮೇನ್, ಆಮೇನ್. ಕೆಲವು ಪರಿಸ್ಥಿತಿಗಳು ಬರ್ಬೋದು, ಕೆಲವು ಕಾರ್ಯಗಳು ನಮ್ಮ ಸುತ್ತಲೂ ನಡೀಬೋದು, ಆದರೆ ಅದು ನಮಗೆ ಹಿಂಗಾಗೈತಲ್ಲ ನಾವು ಯೋಚನೆ ಮಾಡೋಷ್ಟೊತ್ತಿಗೆ ದೇವರು ಅದರಿಂದ ನಮ್ಮನ್ನು ತಪ್ಪಿಸಿ, ದೇವರು ನಮ್ಮನ್ನು ದೃಢಪಡಿಸಿ ಕೆಡುಕನ ಕೈಗೆ ಸಿಕ್ಕದ ಹಾಗೆ ನಾವು ನಿಲ್ಲಿಸಿದ್ದಾನೆ ಅಂತ ಎಷ್ಟು ಜನ ಇವತ್ತು ಹೇಳ್ತೀರಾ? ಅದಕ್ಕೆ ಇವತ್ತು ನಿಮಗೆ ಬ್ಲೆಸ್ಸಡ್ ಮಾರ್ನಿಂಗ್ ಆಗಿರುವಂಥದ್ದಾಗಿದೆ. ಆಮೆನ್, ಆಮೆನ್. ದೇವರು ಒಳ್ಳೆಯವನಾಗಿದ್ದಾನೆ. ಈ ಭಾನುವಾರ ಆರಾಧನೆಗೆ ಕೂಡಿ ಬಂದಿರೋ ಪ್ರತಿಯೊಬ್ಬರು, ಲೈವಲ್ಲಿ ನಮ್ಮ ವೀಕ್ಷಿಸ್ತಾರೆ ಪ್ರತಿಯೊಬ್ಬರನ್ನು ಸಹ ಈ ರೆಹಬೋತ್ ಪರಲೋಕದ ಪ್ರವಾದ ದ್ವಾರಗಳ ಭಾನುವಾರಕ್ಕೆ ನಿಮ್ಮೆಲ್ಲರನ್ನು ಯೇಸುವಿನ ಹೆಸರಿನಲ್ಲಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆಮೆನ್. ವೆಲ್ಕಮ್ ಯು ಆಲ್. ಯೇಸುವಿನ ಹೆಸರಿನಲ್ಲಿ ನಮ್ಮನ್ನು ಸ್ವಾಗತಿಸ್ತಾ ಇದ್ದಾರೆ. ಲೈವಲ್ಲಿ ಇರೋರು ಕೂಡ ನಿಮ್ಮ ಫಸ್ಟ್ ಟೈಮ್ ನೋಡ್ತಿದ್ರೆ ನಾವು ಸ್ವಾಗತಿಸ್ತಾ ಶೇರ್ ಮಾಡಿ ಲೈವ್ನ ಅನೇಕರು ನಮ್ಮ ಜೊತೆಗೆ ಸೇರಿ ಈ ಆರಾಧನೆಯಲ್ಲಿ ಭಾಗವಹಿಸಲಿ. ಆಮೆನ್, ಆಮೆನ್, ಆಮೆನ್. ದೇವರು ಒಳ್ಳೆಯವನಾಗಿದ್ದಾನೆ. ಬನ್ನಿ, ಈ ವಾರದಲ್ಲಿ ಯಾರ್ದಾದ್ರು ಬರ್ತ್ಡೇಸ್ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದರೆ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಇವಾಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಯಾರಾದರೂ ಬರ್ತ್ಡೇಸ್ ಅಥವಾ ಬರ್ತ್ಡೇ ಓಕೆ, ಬನ್ನಿ ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ಈ ಇಬ್ಬರು ಅಪ್ಪ ಮಕ್ಕಳನ್ನು, ನಿನ್ನ ಮಕ್ಕಳನ್ನು ಬ್ಲೆಸ್ ಮಾಡ್ತಾ ಇದ್ದಾನೆ, ಮನಸ್ಫೂರ್ತಿನ ಬ್ಲೆಸ್ ಮಾಡ್ತಾ ಇದ್ದಾನೆ ಅಪ್ಪ. ಈ ಇಬ್ಬರ ಜೀವಿತಗಳಲ್ಲಿ ಇನ್ನೊಂದು ವರ್ಷವನ್ನು ನೀನು ಕೂಡಿಸಿಕೊಟ್ಟಿದ್ಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ, ನಿನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವಪ್ಪ. ಈ ಹೊಸ ವರ್ಷದಲ್ಲಿ ನೀನು ಈ ಮಕ್ಕಳ ಜೀವಿತದಲ್ಲಿ ಇಟ್ಟಿರೋ ಹೊಸ ಯೋಜನೆಗಳು, ಹೊಸ ಪ್ಲ್ಯಾನ್ಸ್, ಹೊಸ ಕಾರ್ಯಗಳು ಏನೇನೆಲ್ಲ ನೀನು ಇಟ್ಟಿದೆಯೋ ಪರಿಶುದ್ಧಾತ್ಮನೆ, ಆ ಎಲ್ಲ ಕಾರ್ಯಗಳ ಅನುಸಾರವಾಗಿ ಈ ಮಕ್ಕಳನ್ನು ನೀನು ನಡೆಸುವುದಾಗಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇವರೊಳಗಡೆ ಇರುವಂಥ ದೇವರ ಆತ್ಮನೆ, ದೇವರಿಂದ ಹೊರಟು ಬಂದಂಥ ಪರಿಶುದ್ಧ ಆತ್ಮನೆ ಅಪ್ಪ, ಇವರಿಗೆ ತಕ್ಕ ಸಮಯದಲ್ಲಿ ಏನು ಬೇಕು, ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಕ್ಕಳ ಜೊತೆಗಿದ್ದು ಅಪ್ಪ, ಒಂದು ತಾಯಿಯಾಗಿ, ಒಂದು ತಂದೆಯಾಗಿ ಅಪ್ಪ, ಯಾವ ರೀತಿಯಲ್ಲಿ, ಯಾವ ಪೊಸಿಷನಲ್ಲಿ, ಯಾವ ಸ್ಥಾನದಲ್ಲಿ ಇವ್ರಿಗೆ ಅವಶ್ಯಕತೆ ಇದೆಯೋ ಆ ಸ್ಥಾನದಲ್ಲಿ ಜೊತೆಗಿದ್ದು ಈ ಮಕ್ಕಳನ್ನು ಬಲಪಡಿಸಿ ನೀನು ನಡೆಸುವ ಯೇಸುವಿನ ನಾಮದಲ್ಲಿ ಅಪ್ಪ. ಮುಂದೆ ಅಪ್ಪ ಇವರು ಏನು ಮಾಡಬೇಕು, ಹೇಗೆ ನಡ್ಕೊಬೇಕು, ಯಾವ ವಿಷಯದಲ್ಲಿ ಅಪ್ಪ, ಎಲ್ಲ ಕಾರ್ಯಗಳಲ್ಲೂ ಪರಿಶುದ್ಧಾತ್ಮನೆ ನಿನ್ನ ಜ್ಞಾನದಿಂದ ನೀನು ಇವರನ್ನು ನಡೆಸು ಅಪ್ಪ. ಮುಂದೆ ಬರುವ ಎಲ್ಲ ಕಾರ್ಯಗಳನ್ನು ಅಪ್ಪ ಎದುರಿಸುವ ಬಲವನ್ನು ಈ ಮಕ್ಕಳಿಗೆ ದಯಪಾಲಿಸು ಅಪ್ಪ. ಈ ಹೊಸ ವರ್ಷದಲ್ಲಿ ಅಪ್ಪ, ಇಷ್ಟು ದಿನಗಳ ಕಾಲ ಏನನ್ನು ನೋಡಿಲ್ವೋ, ನಾನು ಇದು ನೋಡಿದರೆ ಚೆನ್ನಾಗಿದೆ ಇವ್ರು ಅಂದ್ಕೊಂಡಿರ್ತಾ ಇದ್ರು, ಎಲ್ಲ ಕಾರ್ಯಗಳು ಈ ಹೊಸ ವರ್ಷದಲ್ಲಿ ಎವಿಡೆಂಟಾಗಿ ಅಪ್ಪ ಇವರು ಕಣ್ಣ ಮುಂದೆ ಅದನ್ನು ನೋಡುವ ಹಾಗೆ ನಾನು ಯೇಸುವಿನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನಪ್ಪ. ಇಬ್ಬರನ್ನು ಆಶೀರ್ವದಿಸಿ ಹೊಸ ವರ್ಷದಲ್ಲಿ ಅಪ್ಪ, ಯೇಸು ಕ್ರಿಸ್ತನ ಮುಖಾಂತರ ಅಬ್ರಹಾಮ್ಗೆ ಉಂಟಾದ ಎಲ್ಲ ಆಶೀರ್ವಾದಗಳಿಗೆ ಇವರು ಬಾಧ್ಯರಾಗಿರೋದ್ರಿಂದ ಆ ಎಲ್ಲ ಆಶೀರ್ವಾದಗಳು ಇವರು ಅನುಭವಿಸುವ ಹಾಗೆ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಮಾಡಿ ಈ ಮಕ್ಕಳನ್ನು ಆಶೀರ್ವದಿಸ್ತಾ ಕರ್ತನ ಒಡೆಯನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆಯ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಕೂತ್ಕೊಳ್ಳಿ. ಬನ್ನಿ, ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ಬಿತ್ತುವವರಾಗಿ ಇರೋಣ. ನಿಮ್ಮ ಕೈಗಳಲ್ಲಿ ನಿಮ್ಮ ಬೀಜವನ್ನು ತೆಗೆದುಕೊಳ್ಳಿ. ದೇವರ ರಾಜ್ಯಕ್ಕಾಗಿ ಬಿತ್ತುವಂಥ ಬೀಜಗಳು ನಿಮ್ಮ ಕೈಯಲ್ಲಿ ನಿಮ್ಮ ಸೀಡನ್ನು ತಗೊಳ್ಳಿ. ಲೈವಲ್ಲಿ ಇರೋರು ಸಹ, ಇಲ್ಲಿರೋರು ಸಹ ನಿಮ್ಮ ಸೀಡನ್ನು ತಗೊಳ್ಳಿ.
ನಾವು ವಾಕ್ಯ ಹೇಳ್ಕೊಡ್ತೇನೆ, ಅದನ್ನು ಹೇಳಿದ ನಂತರ ನೀವು ಬೀಜವನ್ನು ಬಿತ್ತಬೋದು. ಆಮೆನ್. ಎಷ್ಟು ಜನ ರೆಡಿಯಾಗಿದ್ದೀರಾ? ಸಿದ್ಧವಾಗಿದ್ದೀರಾ? ಎಲ್ಲರೂ ನನ್ನೊಟ್ಟಿಗೆ ಸೇರಿ ಹೇಳಿ, ನನ್ನ ಆಸ್ತಿಯಿಂದಲೂ ಅಭಿವೃದ್ಧಿಯ ಎಲ್ಲ ಪ್ರಥಮ ಫಲಗಳಿಂದಲೂ ಕರ್ತನನ್ನು ಸನ್ಮಾನಿಸುತ್ತೇನೆ. ಹೀಗೆ ನನ್ನ ಕಣಜಗಳು, ನನ್ನ ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಮನೆಯ ಡ್ರಾಯರ್ಸ್ ಸಮೃದ್ಧಿಯಿಂದ ತುಂಬಲ್ಪಡುವವು. ಹೊಸ ದ್ರಾಕ್ಷರಸದಿಂದ ನನ್ನ ತೊಟ್ಟಿಗಳು ತುಂಬಿ ತುಳುಕುವವು. ಆಮೇನ್, ಆಮೇನ್, ಆಮೇನ್. ನೀವು ಕೊಡ್ಬೋದು. ಲೈವಲ್ಲಿ ಸಹ ಕೊಡಿ. ದೇವರ ರಾಜ್ಯಕ್ಕಾಗಿ ನೀವು ಬಿತ್ತುವಂಥ ಬೀಜಗಳನ್ನು ಭಯವಿಲ್ಲದಿರ ಬಿತ್ತಿ. ನಾನು ಹೇಳ್ತಾ ಇದ್ದೇನೆ, ಅದು ನಾವು ಬಿತ್ತುವುದು ಆತನು ಕೊಟ್ಟಂಥ ಬಹುಮಾನಕ್ಕೆ, ಆತನು ಕೊಟ್ಟಂಥ ವರಗಳಿಗೆ, ಆತನು ಕೊಟ್ಟಂಥ ಕಾರ್ಯಗಳಿಗೆ ಅದು ಸಮಾನ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾವು ಕೊಡುವಾಗ, ಬಿತ್ತುವಾಗ ಅದು ನಮಗೆ ಇರುವಂಥದ್ದಾಗಿದೆ. ನಾವು ಅದರಲ್ಲಿ ಏನು ತೋರಿಸ್ತೀವಿ ಅಂದರೆ, ಅಪ್ಪ ನನ್ನ ಹತ್ರ ಇರುವಂಥ ಈ ಹಣಕಾಸಿಗಿಂತ, ಈ ವಸ್ತುಗಳಿಗಿಂತ ನೀನು ದೊಡ್ಡವನಾಗಿದೆಯಾ. ಆಮೆನ್. ಅದನ್ನು ನಾವು ತೋರಿಸುವವರಾಗಿದ್ದಾರೆ. ಸೊ ಧೈರ್ಯವಾಗಿ ಬಿತ್ತಿ, ಭಯಪಡುವಿರಿ. ನೀವು ಬಿತ್ತುವಂಥ ಒಂದೊಂದು ಸೀಡ್ ಅದರ ಪ್ರತಿಫಲ ನೀವು ಅನುಭವಿಸ್ತೀರಾ. ಆಮೆನ್. ನೀವು ಬಿತ್ತುವಂಥ ಒಂದೊಂದು ಸೀಡ್ ಪ್ರತಿಫಲ ಅನುಭವಿಸ್ತೀರಾ. ಎಲ್ಲೋ ಅದರ ಅನುಭವ ಅದು ಬೇರೆ ರೀತಿಯಲ್ಲಿ ಆಗುತ್ತೆ. ಕೆಲವೊಮ್ಮೆ ನಾವು ಕೆಲವು ವಿಷಯಗಳಿಗೆ ಪ್ರಾರ್ಥನೆ ಮಾಡ್ದಿರಾ ಕೆಲವು ಉತ್ತರಗಳು ಬರುವ ಹಾಗೆ ದೇವರು ಮಾಡ್ತಾರೆ. ಆಮೆನ್. ಶಬ್ದವಾಗಿ ಹೇಳಿ ಆಮೆನ್. ನೋಡಿ, ಒಂದು ಉದಾಹರಣೆ, ನಮ್ಮ ಲೈವನ್ನು ನೋಡುವಂಥ ಒಂದು ಸ್ತ್ರೀ ಅನೇಕ ವರ್ಷಗಳಿಂದ ಅವರು ನಮ್ಮನ್ನ ಫಾಲೋ ಮಾಡ್ತಾರೆ, ನಮ್ಮನ್ನು ನೋಡ್ತಾರೆ. ಒಂದು ಅಪ್ಪ ಒಂದು ಸ್ಪಿರಿಚುವಲ್ ಫಾದರ್ ಆಗಿ, ಅವ್ರ ಡಾಟರ್ ಆಗಿ ನಡೀತಾ ಇದ್ದಾರೆ. ಎಷ್ಟು ವರ್ಷದಿಂದ ಅವರು ಒಂದು ಬೆಸ್ಟ್ ಪೊಸಿಷನಲ್ಲಿದ್ದಾರೆ ಒಂದು ಊರಲ್ಲಿ. ಸೊ ಅವರು ಆಕಸ್ಮಿಕವಾಗಿ ಅವ್ರು ಬೇರೆ ಊರಲ್ಲಿ ನಾವು ಹೋಗಿ ಭೇಟಿ ಮಾಡಬೇಕಾದ ಒಂದು ಪರಿಸ್ಥಿತಿ ಬಂದಾಗ ನಾವು ಹೋಗಿ, ನಾನು ಪಾಸ್ಟರ್ ಸಹ ನಾವು ಹೋಗಿದ್ದೀವಿ ಅವರ ಭೇಟಿ ಮಾಡೋದಕ್ಕೆ ನಾರ್ತ್ ಕರ್ನಾಟಕಕ್ಕೆ ಹೋದ ವಾರದಲ್ಲಿ. ನಾವು ಹೋಗಿ ಭೇಟಿ ಮಾಡಿದಾಗ ಹೋಗಿದ ತಕ್ಷಣ ಅವ್ರಿಗೆ ಅಷ್ಟು ಖುಷಿ ಆಯಿತು ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ. ಅದನ್ನು ಮಾತಾಡಿಕೊಂಡು, ಬಿಡಿ ನಿಮ್ಮನ್ನ ವಿಸಿಟ್ ಮಾಡಿ ನಿಮ್ಗೆ ಪ್ರಾರ್ಥನೆ ಮಾಡೋದಕ್ಕಾಗಿ ನಾವು ಬಂದಿದ್ದೀನಿ ಅಂದಾಗ ಅವ್ರು ಜಸ್ಟ್ ಒಂದು ಹೇಳಿದ್ರು, ನಮಗೊಂದು ಟ್ರಾನ್ಸ್ಫರ್, ಅವ್ರು ಗೌರ್ಮೆಂಟ್ ಆಫೀಷಿಯಲ್ಸ್ ಒಂದು ಟ್ರಾನ್ಸ್ಫರ್ಗಾಗಿ ನಾವು ಅಪ್ರೂವ್ ಕೇಳಿದ್ದೀವಿ. ಅದು ಯಾಕೋ ಎಲ್ಲರ ಹೆಸರು ಬಂದಿದೆ, ನಮ್ಮ ಹೆಸರು ಮಾತ್ರ ಬಂದಿಲ್ಲ. ಹೆಂಗಾದರೂ ಒಂದು ಪ್ರೇಯರ್ ಮಾಡಿ, ನಂಗೆ ನಂಬಿಕೆ ಇದೆ ನೀವು ನಮ್ಮ ಊರಲ್ಲಿ ಕಾಲಿಕ್ಕಿದ ದೇವಸೇವಕರು, ದೇವರು ಏನೋ ಒಂದು ಮಾಡ್ತಾರೆ, ನೀವೇನೋ ಒಂದು ಮಾಡಿ ಅಂತ. ಆಕೆ ಅನೇಕ ರೀತಿಯಲ್ಲಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಬಿತ್ತಿದವರಾಗಿದ್ದಾರೆ. ನಮ್ಮ ಎಲ್ಲ ವಿಷಯಗಳಲ್ಲಿ ನಮಗೆ ಒಂದು ಸಪೋರ್ಟಿವ್ ಆಗಿ ಅದನ್ನು ಹೇಳಿ ನಾವು ಹೇಳಿದ್ದೀನಿ, ನೀವು ವರಿ ಮಾಡಬೇಡಿ, ಅದು ಆಗೋಯ್ತು ಅಂತ ಯೋಚನೆ ಮಾಡಿ ಅಂತೇಳಿ ನಾವು ಮಾತಾಡಿ, ನಾವಿನ್ನೂ ನಮ್ಮ ಪ್ರಯಾಣ ಕಾರಲ್ಲಿ ಹೋಗ್ತಾ ಇದ್ದಂಗೆ ಸ್ವಲ್ಪ ಹೊತ್ತಲ್ಲೇ ಕಾಲ್ ಬರ್ತಾಯಿದೆ. ನಾವು ಕಾರಲ್ಲಿ ಇದ್ದೀವಿ, ಆಗಲೇ ಕಾಲ್ ಬರ್ತಾಯಿದೆ, ನೀವು ಯಾವ ಹೆಸ್ರು ಬಂದಿಲ್ಲ ಅಂತ ಹೇಳಿದ್ರು, ಆ ಲಿಸ್ಟ್ ಇವತ್ತು ಬಂದಿದೆ, ಆ ಹೆಸ್ರು ಟ್ರಾನ್ಸ್ಫರ್ ಹೆಸ್ರು ಈಗಾಗಲೇ ಬಂದುಬಿಟ್ಟಿದೆ ಅಂತ. ನಾವು ಇನ್ನೂ ಪ್ರೇಯರ್ ಮಾಡಿ ಅಂತ ಕೇಳಿದ್ದಾರೆ, ಇನ್ನು ಪ್ರೇಯರ್ ಮಾಡಿಲ್ಲ, ನಾವಿನ್ನೂ ಪ್ರೇಯರೇ ಮಾಡಿಲ್ಲ. ಆದರೆ ಕೆಲವೊಮ್ಮೆ ನಾವು ಬಿತ್ತುವಂಥ ಬೀಜಗಳು, ನಾವು ದೇವ ಮನುಷ್ಯಗೆ ಕೊಡುವಂಥ ಆನರ್ ಏನಿದೆ, ಇದಕ್ಕಿಂತ ಏನೋ ಒಂದು ದೊಡ್ಡ ಅದ್ಭುತ ನಡೀತು ನಾವು ಜೊತೆಗೇ ಇದ್ದಾಗಲೇ. ಅದು ನಾನು ಮುಂದಿನ ಬಾರಿ ಹೇಳ್ತೇನೆ. ಅದು ಕೇಳಿದ್ರೆ ಆಶ್ಚರ್ಯವಾಗಿರುತ್ತೆ. ಅವ್ರು ಒಂದೇ ಒಂದು ಹೇಳಿದ್ರು, ನನ್ನ ಜೊತೆ ದೇವ ಮನುಷ್ಯರು ಇರುವಾಗ ಹೆಂಗೆ ನನಗೆ ಮೋಸ ನಡೆಯೋಕ್ಕೆ ಸಾಧ್ಯ, ಹಂಗೆ ಅವ್ರು ಹೇಳಿದ ಹಾಗೆ ಅದು ಹಂಗೆ ನೆರವೇರುತ್ತೆ. ಆ ರೀತಿಯಲ್ಲಿ ನಾವು ನಂಬುವಾಗ ದೇವರ ರಾಜ್ಯಕ್ಕೆ ಇವ್ರಿಗೇನಕ್ಕೆ ನಾನು ಕೊಡಬೇಕು, ನಾನು ಏನಕ್ಕೆ ಬಿತ್ತಬೇಕು, ನೋ. ಇವತ್ತು ನೀನು ಬಿತ್ತುವಂಥ ಒಂದೊಂದು ಸೀಡ್ಗೂ ಒಂದಲ್ಲ ಒಂದಿನ ನೀನು ಅದರ ಪ್ರತಿಫಲ ನೋಡ್ತೀಯ. ಕೆಲವೊಮ್ಮೆ ಕೆಲವು ವಿಷಯಗಳು ನೀನು ಪ್ರಾರ್ಥನೆ ಮಾಡೋದೇ ಬೇಡ, ನೀನು ಪ್ರೇಯರ್ ಮಾಡಬೇಕು ಅನ್ಕೊತ ಇರ್ತೀಯ. ದೇವರು ಅದನ್ನು ಆದಷ್ಟು ಬೇಗ ನಿನ್ನ ಮಾತನ್ನು ಕೇಳಿನೇ ದೇವರು ಅದನ್ನು ನೆರವೇರಿಸ್ಬಿಡ್ತಾರೆ. ಆಮೆನ್. ಸೊ ಈ ಒಂದು ಸಾಕ್ಷಿ ಕೇಳುವಾಗ ನೀವು ಅದನ್ನು ಎಂಕರೇಜ್ ಆಗಿ ನೀವು ನಂಬಬೇಕು. ಎಸ್, ನನ್ನ ಲೈಫಲ್ಲೂ ನಡೀತಾ ಇದೆ, ಏನೋ ಒಂದು ಬ್ಯಾಕ್ಗ್ರೌಂಡಲ್ಲಿ ದೇವರು ಏನು ಮಾಡ್ತಿದ್ದಾರೆ, ಕಾರ್ಯ ಮಾಡ್ತಾ ಇದ್ದಾರೆ. ಆಮೆನ್. ಸೊ ನೀವು ಕೊಟ್ಟಿರುವಂಥ ಬೀಜಗಳನ್ನ ಆಶೀರ್ವದಿಸ್ತೇನೆ. ಲೈವಲ್ಲಿ ಇರ್ಬೋದು, ಇಲ್ಲಿರೋರಾಗಿರ್ಬೋದು, ಅದಕ್ಕೆ ತಕ್ಕ ಪ್ರತಿಫಲ 100ಕ್ಕೆ 100ರಷ್ಟು ದೇವರು ನಿಮ್ಮ ಲೈಫಲ್ಲಿ ಉಂಟು ಮಾಡಲಿ ಯೇಸುವಿನ ನಾಮದಲ್ಲಿ. ಆಮೆನ್, ಆಮೆನ್. ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಎಷ್ಟು ಜನ ಹೇಳ್ತೀರಾ? ಹೇಳಿ, ದೇವರು ಒಳ್ಳೆಯವನಾಗಿದ್ದಾನೆ. ಆಮೆನ್. ಸೊ ನಾನು ನಂಬ್ತೇನೆ ಹೋದ ವಾರದ ಒಂದು ಪ್ರಸಂಗ ನಿಮ್ಮೆಲ್ಲರಿಗೂ ಆಶೀರ್ವಾದಕರವಾಗಿದೆ. ಅನೇಕ ರೀತಿಯಲ್ಲಿ ಅನೇಕ ಮೆಸೇಜಸ್, ಅನೇಕ ಒಂದು ಇದನ್ನು ರಿವ್ಯೂ ನಾನು ಕೇಳಿದೆ. ಪರಿಶುದ್ಧ ಆತ್ಮನ ಎಷ್ಟನ್ನು ಅನುಭವಿಸಿರೋ ಹೋದ ವಾರ. ಆಮೆನ್. ಎಷ್ಟನ್ನು ಅನುಭವಿಸಿರೋ ಪರಿಶುದ್ಧ ಆತ್ಮನ. ಆಮೆನ್. ಕೆಲವ್ರು ಬಂದು ಹೇಳಿದ್ರು, ಹೊಸೊಬ್ಬರು, ನಾನು ಇಂಥ ಮೆಸೇಜ್ ನಾನು ಲೈಫಲ್ಲೇ ಕೇಳಿಲ್ಲ, ಆಮೆನ್ ಅಂತ ದೇವರು ಹೇಳಿದ್ರು. ಸೊ ಹೋದ ವಾರ ಅನೇಕರು ಪರಿಶುದ್ಧಾತ್ಮ ಅನುಭವದಲ್ಲಿ ನೀವು ಇಲ್ಲಿದ್ದಿರಿ. ಪಂಚಶತಮ ಹಬ್ಬ ನಾನು ದೇವ್ರ ಹತ್ರ ಡಿಕ್ಲೇರ್ ಮಾಡ್ಕೊ, ಅವತ್ತು ನಡೆದಿದ್ದಲ್ಲ ದೇವರೇ, ಆ ಅನುಭವ ಇವತ್ತು ನಮ್ಮ ಸಭೆಯಲ್ಲಿ ಅನುಭವ ಬರಬೇಕು ಅಂತ. ಆಮೆನ್. ಹೋದ ವಾರ ಇತ್ತಾ ಇಲ್ವಾ? ಆಮೆನ್. ಯಾಕಂದರೆ ಅದು ಅನುಭವ ತರೋದು ಪರಿಶುದ್ಧಾತ್ಮನ ಮಾತ್ರನೇ.
ಆಮೆನ್. ಸೊ ಓಲ್ಡ್ ಚರ್ಚ್ ಎರಡು ಸರ್ವಿಸಲ್ಲಿ ಕೂಡ ಕಣ್ಣುಗಳಲ್ಲಿ ನೀರಿತ್ತು, ದೇವರು ಅದ್ಭುತ ಕಾರ್ಯ ನಡೆಸು. ಅದಕ್ಕೆ ನಾನು ಮೊಟ್ಟ ಮೊದಲ ದೇವರ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ನಾನು ಹೋದ್ವಾರ ಹೇಳೋಕ್ಕೆ ಮರ್ತೋದೆ, ಅವಕಾಶ ಕೊಟ್ಟಂಥ ಪಾಸ್ಟ್ರಮ್ಮ ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಆಮೆನ್, ಆಮೆನ್. ಆ ವಾಕ್ಯ ಇನ್ನೂ ಹೆಚ್ಚಾಗಿ ನಿಮ್ಮ ಲೈಫಲ್ಲಿ ಕಾರ್ಯ ಮಾಡಲಿ. ಆಮೆನ್, ಆಮೆನ್. ದೇವರು ಒಳ್ಳೆಯವನಾಗಿದ್ದಾನೆ. ಈಗ ನಾವು ನೋಡ್ತೇವೆ ನಮ್ಮ ಜೀವಿತಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಒಂದೊಂದು ರೀತಿಯಾದ ಭಾಗಗಳಿದೆ. ಪ್ರಾಬ್ಲಮ್, ಮನೆಯಲ್ಲಿ ಸಮಾಧಾನ ಇಲ್ಲ, ಒಂದು ಪ್ರಾಬ್ಲಮ್. ಮನೆಯಲ್ಲಿ ಫೈನಾನ್ಸ್ ರೀತಿಯಾದಲ್ಲಿ ಒಂದು ಕೊರತೆ, ಅದೊಂದು ಪ್ರಾಬ್ಲಮ್. ಅಥವಾ ಸಂಬಂಧಗಳಲ್ಲಿ ಜಗಳ, ಅದೊಂದು ಪ್ರಾಬ್ಲಮ್. ಅಥವಾ ರೋಗ, ಅದೊಂದು ಪ್ರಾಬ್ಲಮ್. ಸೊ ಈ ಎಲ್ಲ ವಿಷಯಗಳಲ್ಲಿ ನಾವು ನೋಡ್ತೇವೆ, ಇದೆಲ್ಲ ಏನು ಕ್ಯಾಟಗರಿಗೆ ಸೇರುತ್ತೆ? ಪ್ರಾಬ್ಲಮ್ಸ್. ಕರೆಕ್ಟಾ ಇಲ್ವಾ? ಹೌದಾ ಇಲ್ವಾ ಹೇಳಿ? ಆದರೆ ನಮಗೆ ದೇವರನ್ನು ನಂಬುವ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಇಲ್ಲ. ಆದರೆ ಇದೆ, ಬಟ್ ಅದು ಪ್ರಾಬ್ಲಮ್ಸ್ ಅಲ್ಲ. ಮತ್ತು ಅದು ಏನಿಂದ ಯಾವುದರಿಂದ ನಾವು ಈಗ ಪ್ರಾಬ್ಲಮ್ಸ್ ಬರೋದ್ರಿಂದ ಜನ ಏನಾಗ್ತಾರೆ? ನಾಶ ಆಗ್ತಾರೆ. ಈಗ ರೋಗ ಬರೋದರಿಂದ ಮರಣ ಹೊಂದ್ತಾರೆ. ಕರೆಕ್ಟಾ? ಫೈನಾನ್ಸ್ ಪ್ರಾಬ್ಲಮ್ ಬರೋದ್ರಿಂದ ಮನೆಯಲ್ಲಿ ಸಮಾಧಾನ ಇಲ್ಲ. ಸಂಬಂಧಗಳಲ್ಲಿ ಪ್ರಾಬ್ಲಮ್ ಬರೋದ್ರಿಂದ ಏನಿಲ್ಲ, ಒಂದು ಅನ್ಯೋನ್ಯತೆ ಇಲ್ಲ, ಒಂದು ಕುಟುಂಬದ ಆ ಒಂದು ವಾತಾವರಣ ಇಲ್ಲ. ಎಲ್ಲ ವಿಷಯದಲ್ಲೂ ಒಂದೊಂದು ರೀತಿಯಲ್ಲಿ. ಕರೆಕ್ಟಾ ಇಲ್ವಾ? ಹೌದಾ ಇಲ್ವಾ? ಎಂಡಿಂಗ್ ಅದಕ್ಕೆ ಒಂದು ಹೆಸರು ಏನದು? ಪ್ರಾಬ್ಲಮ್. ಆದರೆ ನಮಗೆ ಪ್ರಾಬ್ಲಮ್ ಅನ್ನೋದು ಇಲ್ಲ. ಬಟ್ ನಮಗೇನಿದೆ, ನಾವು ಯಾವುದರಿಂದ ನಾಶನಕ್ಕೆ ಹೋಗ್ತಾ ಇದ್ದೀವಿ ಅಂತ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಒಂದು ಪ್ರವಾದಿ ಬರೀತಾರೆ ನೋಡಿ. ಹೋಶಾಯ ಪ್ರವಾದಿಯಲ್ಲಿ ನಾವು ನೋಡ್ತೇವೆ, ನಾವು ಏನನ್ನ ಪ್ರಾಬ್ಲಮ್ ಅಂದ್ಕೊಂಡಿದ್ದೇವೋ ಅದು ಪ್ರಾಬ್ಲಮ್ ಅಲ್ಲ, ಅದು ಏನಾಗಿದೆ ಅಂತ ನಾವು ನೋಡಬೇಕು. ಹೋಶಾಯ 4:6 ನೀವು ಓದಿ ಬೇಗ ಪಟ್ಟಂತ. ಹೋಶಾಯ 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಏನಂತೆ? ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಎಲ್ಲ ಓದ್ತಾ ಇರೋದು NIV-ನ. ನನ್ನ ಜನ ಏನಂತೆ? ಮೈ ಪೀಪಲ್ ಆರ್ ಡಿಸ್ಟ್ರಾಯ್ ಫಾರ್ ದ ಲ್ಯಾಕ್ ಆಫ್ ನಾಲೆಡ್ಜ್. ಏನಂತೆ? ನನ್ನ ಜನರಿಗೆ ದೇವರು ಇಲ್ಲದ ಕಾರಣ ಅಥವಾ ಕೊರತೆ ಇರುವುದರಿಂದ, ಅವರು ಐಶ್ವರ್ಯವಂತರಾಗಿರೋದ ಕಾರಣ, ಅವರು ಬಡತನ ಇರುವ ಕಾರಣ, ಅವ್ರ ರೋಗದ. ಒಂದು ನಿಮಿಷ ಇಲ್ಲಿ ಗಮನಿಸಿ. ನೀವು ಮನೆಗೆ ಹೋಗಿ ಹೊಶಾಯನ ಹುಡುಕಿ. ಇನ್ನು ಕೆಲವ್ರಿಗೆ ಹೊಶಾಯನ ಸಿಕ್ಕಿಲ್ಲ. ಇಲ್ಲಿ ನೋಡಿ, ಇಲ್ಲಿದೆ. ಏನಂತೆ? ನನ್ನ ಜನರು ತಿಳುವಳಿಕೆಯ ಕೊರತೆಯಿಂದ ಏನಂತೆ? ಇದರಲ್ಲಿ ಚೆನ್ನಾಗಿದೆ ನೋಡಿ, ನಾಶವಾಗಿದ್ದಾರೆ. ಚೆನ್ನಾಗಿ ಗಮನಿಸಿ. ಬೈಬಲ್ ಇರಲಿ, ಮುಚ್ಚಿಬಿಡಿ, ಇಲ್ಲಿ ಗಮನಿಸಿ. ಜಸ್ಟ್ ರೂಟ್ ಟೈಮ್ ಅಷ್ಟೇ. ಏನಂತೆ? ಲ್ಯಾಕ್ ಆಫ್ ನಾಲೆಡ್ಜ್. ಯಾವುದರಿಂದ? ಬೇರೆದಿಂದ, ಹಣಕಾಸು ಪ್ರಾಬ್ಲಮಿಂದ, ರೋಗದಿಂದ, ದೇವರಿಲ್ಲದ ಕಾರಣ, ಅದರಿಂದ ನಾಶ ಆಗ್ತದೆ ಅಂತ ಬರೆದಿಲ್ಲ. ಲ್ಯಾಕ್ ಆಫ್ ನಾಲೆಡ್ಜ್, ಒಂದು ವಿಸ್ಡಮ್, ಯಾವ ಒಂದು ನಾಲೆಡ್ಜ್, ಒಂದು ವಿಸ್ಡಮ್ ಕೊರತೆ ಇರುವುದರಿಂದ ಏನಾಗ್ತದೆ ಅಂತೆ? ನಾಶನ. ಒಂದು ಮನೆಯಲ್ಲಿ ಒಂದು ಸಂಬಂಧ ಸರಿಯಾಗಿಲ್ಲ ಅಂದರೆ ಏನರ್ಥ ಅಂದರೆ, ಆ ಸಂಬಂಧ ಬಂದ್ಬಿಟ್ಟು ಅವ್ರು ಸರಿಯಿಲ್ಲ, ಇವ್ರು ಸರಿಯಿಲ್ಲ ಅಂತ ಬ್ಲೇಮ್ ಆಗ್ತಾ ಹೋಗ್ತಾ ಇರುತ್ತೆ ಹೊರತು ಆ ಸಂಬಂಧ ಕ್ಲಿಯರ್ ಮಾಡ್ಕೊಳ್ಳೋ ಜ್ಞಾನ ಇಲ್ಲ. ಒಂದು ಮನೆಯಲ್ಲಿ ಒಂದು ಫೈನಾನ್ಸ್ ಪ್ರಾಬ್ಲಮ್ ಆಗಿದೆ ಅಂದರೆ ಆ ಫೈನಾನ್ಸ್ ಪ್ರಾಬ್ಲಮ್ನ ಅದು ಸರಿ ಮಾಡ್ಕೊಳೋದು ಜ್ಞಾನ ನಮಗೆ ಬೇಕು. ನೆಕ್ಸ್ಟ್ ಐಡಿಯಾ, ಅದೊಂದು ನಾಲೆಡ್ಜ್, ಅದೊಂದು ವಿಸ್ಡಮ್ ತುಂಬ ಅವಶ್ಯ. ಸೊ ನಮ್ಮ ಬಿಲೀವರ್ಸ್ ಲೈಫಲ್ಲಿ ಪ್ರಾಬ್ಲಮ್ ಇಲ್ಲ, ಇಟ್ ಇಸ್ ಅ ಲ್ಯಾಕ್ ಆಫ್ ವಿಸ್ಡಮ್ ಇರೋದು. ಅರ್ಥ ಆಗ್ತಾ ಇದೆಯಾ? ಯಾಕಂದರೆ ನಮಗೂ ಲೋಕದವ್ರಿಗೆ ಡಿಫ್ರೆನ್ಸ್ ಇದೆ. ಅವ್ರಿಗೆ ಪ್ರಾಬ್ಲಮ್ಸ್, ನಮಗೆ ಕಷ್ಟಗಳಲ್ಲ, ಪ್ರಾಬ್ಲಮ್ಸ್ ಅಲ್ಲ. ನಮಗೇನಾಗಿದೆ? ಲ್ಯಾಕ್ ಆಫ್ ವಿಸ್ಡಮ್. ಏನಾಗಿದೆ? ಲ್ಯಾಕ್ ಆಫ್ ವಿಸ್ಡಮ್, ಲ್ಯಾಕ್ ಆಫ್ ನಾಲೆಡ್ಜ್, ತಿಳುವಳಿಕೆಯ ಕಡಿಮೆ ಏನಾಗಿದೆ? ಕೊರತೆ ಇರುವುದರಿಂದನೇ ಈ ಎಲ್ಲ ಕಾರ್ಯ ನಡೀತಾ ಇರೋದು. ಅದರ ಟೈಮಲ್ಲಿ ಇವಾಗ ಏನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗೋಯ್ತು, ಒಳ್ಳೆ ಐಡಿಯಾ ನಿಮಗೆ, ಇದು ನೆಕ್ಸ್ಟ್ ನಾನು ಇದನ್ನು ಮಾಡಿದ್ರೆ ದೇವರಿಂದ ಬಂದಂಥ ಐಡಿಯಾ, ಸ್ವಂತ ಐಡಿಯಾ ಅಲ್ಲ, ನಮ್ಮ ಸ್ವಂತ ಜ್ಞಾನದಲ್ಲೇ ನಾವು ಹೋಗೋದ್ರಿಂದ ಏನಾಗ್ತಾ ಇದೆ? ಎಲ್ಲ ವಿಷಯದಲ್ಲೂ ಕೂಡ ಇಟ್ಸ್ ಎಂಡಿಂಗ್ ಅಪ್ ಇನ್ ಪ್ರಾಬ್ಲಮ್, ಐದರ್ ಇಲ್ಲ ಕೊರತೆ. ಎಲ್ಲ ವಿಷಯಕ್ಕೂ ಏನು ಲಾಸ್ಟಲ್ಲಿ ಟೈಟಲ್ ಏನು? ಪ್ರಾಬ್ಲಮ್. ಇಲ್ಲ ಸರ್, ಮನೇಲಿ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ಮು? ರೋಗ ಇದ್ರೂ ಪ್ರಾಬ್ಲಮ್, ಫೈನಾನ್ಸ್ ಇದ್ರೂ ಪ್ರಾಬ್ಲಮ್, ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ರೂ ಪ್ರಾಬ್ಲಮ್. ಎಲ್ಲ ಪ್ರಾಬ್ಲಮ್. ನಿನಗೂ ಲೋಕದವ್ರಿಗೆ ಇಬ್ಬರಿಗೂ ಪ್ರಾಬ್ಲಮ್ ಜೊತೆಗಿರೋದಾದರೆ ನಮಗೂ ಲೋಕದವ್ರ ವ್ಯತ್ಯಾಸನೇ ಇಲ್ಲ. ಸೊ ಲೋಕದವ್ರ ಪ್ರಾಬ್ಲಮ್ಮು ನಿನಗೆ ಪ್ರಾಬ್ಲಮೇ ಅಲ್ಲ. ಇಟ್ ಈಸ್ ದ ಲ್ಯಾಕ್ ಆಫ್ ವಿಸ್ಡಮ್, ಅದು ಲ್ಯಾಕ್ ಆಫ್ ನಾಲೆಡ್ಜ್. ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರವಾದಿ, ನನ್ನ ಜನರು ಜ್ಞಾನವಿಲ್ಲದೆ ಅಳಿದು ಹೋಗ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಬರೀತಾ ಇದ್ದಾರೆ, ನನ್ನ ಜನರು ಏನಾಗ್ತಿದ್ದಾರೆ? ಜ್ಞಾನ ಎಲ್ಲಿ ಹೆಂಗೆ ನಡ್ಕೊಬೇಕು, ನಮ್ಮ ಓನ್ ಎಕ್ಸ್ಪೀರಿಯನ್ಸೇ, ನಾವು ಹೆಂಗಿಂದ ಬಂದ್ವೋ, ಇದು ನನ್ನ ಎಕ್ಸ್ಪೀರಿಯನ್ಸ್, ಇದು ನಾನು ಹಿಂಗೆ ನಡ್ಕೊಳೋದು, ನಾನು ಈ ವಿಷಯ ನಾನು ಹಿಂಗೆ ಡಿಸಿಷನ್ ತಗೊಳೋದು, ಈ ಕಾರ್ಯ ನಾನು ಹಿಂಗೆ ಡಿಸಿಷನ್ ತಗೊಳೋದು. ಯಾರು ಹೇಳಿದ್ರು ಕೇಳೋಲ್ಲ. ನಾನು ಚಿಕ್ಕವ್ರು ಹೇಳಿದ್ರು ಕೇಳಲ್ಲ, ದೊಡ್ಡವ್ರು ಹೇಳಿದ್ರು ಕೇಳಲ್ಲ, ಪಾಸ್ಟರ್ ಹೇಳಿದ್ರು ಕೇಳಲ್ಲ, ಅವ್ರ ಅಪ್ಪ ಬಂದು ಹೇಳಿದ್ರು ಕೇಳಲ್ಲ. ಲ್ಯಾಕ್ ಆಫ್ ನಾಲೆಡ್ಜ್. ಯಾರು ಅಡ್ವೈಸ್ ನೋಡಿ, ಕೆಲವ್ರು ನೋಡಿ ನನಗೆ ಯಾರು ಬೇಡ, ನನ್ನ ಡಿಸಿಷನ್. ನಾವು ಉದ್ಧಾರಣೆ ಆಗೋಕ್ಕಾಗಲ್ಲ. ನಮಗಂತ ಯಾವಾಗಲೂ ಒಂದು ಮೆಂಟರ್ ಒಂದು ಲೈಫಲ್ಲಿ ಇರಲೇಬೇಕು. ನೀವು ಲೋಕದಲ್ಲಿ ಹೋಗಿ ನೋಡಿ, ಇಲ್ಲೋಗಿ ನೋಡಿ,
ನಮಗೊಂದು ಮೆಂಟರ್ ಇರಲೇಬೇಕು. ಅದ್ರ ಫಸ್ಟ್ ಮೊಟ್ಟ ಮೆಂಟರ್ ಹೋಲಿ ಸ್ಪಿರಿಟ್ ಆಗಿದೆ. ಆ ಹೋಲಿ ಸ್ಪಿರಿಟ್ ಮಾತಾಡೋದೇ ದೇವರ ವಾಕ್ಯದಿಂದ. ಆಮೆನ್. ಯಾವ ಪಾಸ್ಟರ್ಸ್ ಹೊಟ್ಟೆ ಕಿಚ್ಚು ಮಾಡೋದಿಲ್ಲ, ನೀವೇನೋ ಒಳ್ಳೇದಾಗ್ತೀರಾ, ನೀವೇನೋ ಬಿಸ್ನೆಸ್ ಮಾಡ್ತೀರಾ ಅಂತ. ಅಯ್ಯೋ ಪಾಸ್ಟರ್ಸ್ ಗೊತ್ತಾಗಬಾರ್ದು, ಪಾಸ್ಟರ್ಸ್ ಏನು ಹೆಂಗೆ ನೋಡ್ತಾ ಇದ್ದೀರಾ ನೀವು ಸೇವಕರನ್ನ? ಹಾಂ, ನಾವು ಹೊರತ ಮುಚ್ಚಿಟ್ಟು ಮಾಡಿ ಬ್ಲೆಸ್ ಆಗಿ ನಿಮ್ಮನ್ನ ಬ್ಲೆಸ್ ಮಾಡೋಕ್ಕಂದ್ರೆ ವಾರ ಬಂದು ಇಲ್ಲಿ ನಿಂತ್ಕೊಂಡೋದು ನಾವು. ನಿಮ್ಮನ್ನ ಬ್ಲೆಸ್ ಮಾಡಿಬಿಟ್ಟು ಇಲ್ಲಿ ಮುಂದೆ ಕಡೆ ಹಿಂದೆ ಹೋಗ್ಬಿಟ್ಟು ಅಯ್ಯೋ ನಾಶವಾಗ್ಲು ಇಲ್ಲಿ ಸತ್ತೋಗ್ಬಿಡ್ಲಿ ಅಂತ ಹೇಳೋಕ್ಕಾಗತ್ತಾ? ಒಂದಾ ಬ್ಲೆಸ್ ಮಾಡಬೇಕು, ಇಲ್ಲಾಂದರೆ ಇದು ಮಾಡಬೇಕಿಲ್ಲ. ನಾವು ಸರಿಯಾಗಿಲ್ಲ ಅಂದರೆ ದೇವರು ನಮ್ಮನ್ನ ಉಗುಳ್ಬಿಡ್ತಾರೆ ಬಾಯಿಂದ ಆಚೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ನಮಗೆ ಏನಾಗಿ ಜ್ಞಾನಾಗಿ 1 ಕೊರಿಂಥಿ 1:30 ಏನು ಹೇಳುತ್ತೆ ಓದಿ. 1 ಕೊರಿಂಥಿ 1:30 ಓದ್ಬಿಡಿ. ನೀವು ಕ್ರಿಸ್ತನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವೂ ಬೇರೆದೆಲ್ಲ ಬಿಡಿ, ಬೇರೆದೆಲ್ಲ ನಿಮ್ಗೆ ಗೊತ್ತು. ಬಟ್ ಫಸ್ಟ್ ಏನಂತೆ? ದೇವರ ಕಡೆಯಿಂದ ಹೇಳಿ. ಬಟ್ ಆಫ್ ಹಿಮ್ ಆರ್ ಇನ್ ಕ್ರೈಸ್ಟ್ ಜೀಸಸ್ ಹೂ ಗಾಡ್ ಇಸ್ ಮೇಡ್ ಆನ್ ಟು ಅಸ್ ವಿಸ್ಡಮ್. ಯಾರನ್ನ? ಕ್ರಿಸ್ತನನ್ನು ಇವಾಗ ನಮ್ಮ ಜ್ಞಾನವಾಗಿ ಕೊಟ್ಟಿದ್ದ. ಹಳೆ ಒಡಂಬಡಿಕೆಯಲ್ಲಿ ಜ್ಞಾನ ಇಲ್ಲ, ಏನಾಗ್ತಾ ಇರೋ ಜನ ನಾಶ ಆಗ್ತಾಯಿದ್ರು. ಸೊ ಇವಾಗ ನಿಮಗೆ ಬೇರೆ ಜ್ಞಾನ ಬೇಡ, ಬೇರೆ ಆಲೋಚನೆ ಬೇಡ, ಕ್ರಿಸ್ತನೇ ನಿಮ್ಮ ಜ್ಞಾನವಾಗಿ ಕೊಡ್ತೀನಿ ತಗೊಳ್ಳಿ. ಕ್ರಿಸ್ತನಿಂದ ನಡೆಸಲ್ಪಡ್ರಿ, ಕ್ರಿಸ್ತನಿರೋ ವಾಕ್ಯದಿಂದ ನಡೆಸಲ್ಪಡ್ರಿ. ವಾಕ್ಯ ನಾನು ಹೇಳಿದಲ್ಲ ಓದುವಾರ, ಲಾಜಿಕೇ ಇಲ್ಲ. ಕೆಲವು ಮಿರಾಕಲ್ಗಳು ಹೇಳಿದೆ, ನಾನು ಟೆಸ್ಟಮನಿ ಹೇಳಿದೆ, ಕೆಲವು ಲಾಜಿಕೇ ಇಲ್ಲ. 6 ತಿಂಗಳು 3 ವರ್ಷ ಆಗಿದೆ ಅಗ್ರಿಮೆಂಟ್ ಮನೆಗೆ, 3 ತಿಂಗಳು ನಾವು ಖಾಲಿ ಮಾಡಿ ಹೋಗಿ ಬೇರೆ ಮನೆಗೆ ಹೋಗಿ ಅಂದಾಗ ಎಂಥ ಅದ್ಭುತ ಆಯಿತು. ನಾವು ಲಾಜಿಕೇ ಇಲ್ಲ, ಕೆಲವೇ ಲಾಜಿಕೇ ಇಲ್ಲ. ಬೈಬಲ್ ವಿಷಯದಲ್ಲಿ, ಕ್ರಿಸ್ತನ ವಿಷಯದಲ್ಲಿ ಲಾಜಿಕ್ ಇರಲ್ಲ. ಆದರೆ ಆ ಕ್ರಿಸ್ತನ ಜ್ಞಾನನೇ ನಿಮ್ಮನ್ನು ಉಳಿಸೋದು. ಯಾವ ಲೋಕದ ಜ್ಞಾನ ಇಲ್ಲದೆ ನಾವು ಅಳೆದು ಹೋಗ್ತಾ ಇದ್ದೇವೆ ಅಂತ ಹಳೆ ಒಡಂಬಡಿಕೆಯಲ್ಲಿ ಬರೆದ್ರು. ಇವತ್ತು ಸರ್ವ ವ್ಯಾಪಿ ಸರ್ವ ಜ್ಞಾನಿ ಆಗಿರುವಂಥ ದೇವರ ಜ್ಞಾನ, ಕ್ರಿಸ್ತನೆಂಬ ಜ್ಞಾನ ನಮಗೆ ಕೊಡಲ್ಪಟ್ಟಿದೆ. ಆ ಜ್ಞಾನ ನಮ್ಮಲ್ಲಿ ಇಡುವವರೆಗೂ ನಮಗೆ ನಾಶನ ಇಲ್ಲ ಇಲ್ಲ ಇಲ್ಲ. ಆಮೆನ್. ಯಾವುದೇ ಕಾರಣಕ್ಕೂ ನಾಶನ ಇಲ್ಲ. ಕ್ರಿಸ್ತನ ಜ್ಞಾನ ಬರೋದು ದೇವರ ವಾಕ್ಯದಿಂದಲೇ. ಯಾವಾಗ ನಾವು ದೇವರ ವಾಕ್ಯವನ್ನು ಯಥೇಚ್ಛವಾಗಿ ಕೇಳ್ತೀವೋ, ಇವತ್ತು ನನಗೆ ಏನು ಬಂದಿದೆ, ಇವತ್ತು ಎಷ್ಟು ಜನ ರೆಡಿಯಾಗಿ ಬಂದಿದೆ, ಇವತ್ತು ನನ್ನ ವಾಕ್ಯ ಏನು ಬಂದಿದೆ, ಇವತ್ತು ನಾನು ಏನು ತಿಳ್ಕೊಬೇಕು, ಈ ವಾಕ್ಯನ ನಾನು ಏನು ಕರೆಕ್ಟ್ ಮಾಡ್ಕೊಬೇಕು, ನಾನು ಈ ಜ್ಞಾನದ ಏನು ಸರಿ ಮಾಡ್ಕೊಬೇಕಂತ ನೀವು ಯಾವಾಗ ರೆಡಿ ಆಗ್ತೀರೋ, ಆ ಜ್ಞಾನ ಯಾವ ರೀತಿ ಹಳೆ ಒಡಂಬಡಿಕೆಯಲ್ಲಿ ಜ್ಞಾನವಿಲ್ಲದೆ ನಾಶನ ಬಂತೋ, ಇವತ್ತು ಈ ಜ್ಞಾನ ನಿಮ್ಮ ಒಬ್ಬೊಬ್ಬರ ಜೀವಿತಗಳು ಎಲ್ಲ ಪರಿಸ್ಥಿತಿಗಳನ್ನು ಉಳಿಸಿಕೊಡುವಂಥದ್ದಾಗಿದೆ. ಇವತ್ತು ಹೇಳ್ಬೋದು ನೀವು, ನಮ್ಮ ಪರಿಸ್ಥಿತಿ ರೋಡಿಗೆ ಬಂದ್ಬಿಡಿ ಅಂತ ಎಷ್ಟು ಜನ ಹೇಳ್ತಿರೋ ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯನ್ನು ಉಳಿಸಿಕೊಡುವಂಥ ಬಲ ಇರುವುದು ಕ್ರಿಸ್ತನೆಂಬ ಜ್ಞಾನಕ್ಕೆ ಮಾತ್ರನೇ. ಆಮೆನ್. ಅದನ್ನು ಇವತ್ತು ನಂಬಿ ಪ್ರತಿದಿನ ಡಿಕ್ಲೇರ್ ಮಾಡಿ, ಕ್ರಿಸ್ತನ ನನ್ನ ಜ್ಞಾನವಾಗಿದ್ದಾನೆ, ನಾನು ಕ್ರಿಸ್ತನ ಜ್ಞಾನವನ್ನು ಬಿಟ್ಟು ನನ್ನ ಜ್ಞಾನದಲ್ಲಿ ಸ್ವಂತ ಬಲದಲ್ಲಿ ಸ್ವಂತ ಯೋಚನೆಗಳೆಲ್ಲ ನಡೆಯೋದಿಲ್ಲ. ಕುತ್ಕೊಬೇಕು. ಅದಕ್ಕೆ ನಾನು ಓದುವ ಸೈಲೆಂಟ್ ಟೈಮ್ ಹೋಲಿ ಸ್ಪಿರಿಟ್ ಜೊತೆ ಕುತ್ಕೊಬೇಕು. ನಿಜವಾಗ್ಲೂ ಹೋಲಿ ಸ್ಪಿರಿಟ್ನಿಂದ ನಡೆಸಲ್ಪಡೋರು ಈಸಿಯಾಗಿ ದ್ವೇಷ ಮಾಡಲ್ಲ, ಈಸಿಯಾಗಿ ಓಡೋಗಲ್ಲ, ಈಸಿಯಾಗಿ ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ಬೇರೆಯವ್ರ ಬಗ್ಗೆ ನಾವು ಕಂಪ್ಲೇಂಟ್ ಹೇಳಲ್ಲ. ನಾವು ಪರಿಶುದ್ಧಾತ್ಮ ನಡೆಸಲ್ಪಡೋರು ಇವತ್ತು ಅವರಿಂದನೇ ಇವತ್ತು ನನ್ನ ಲೈಫಲ್ಲಿ ಐಶ್ವರ್ಯದಿಂದ ಏನೋ ಒಂದು ಆಯಿತು, ಬಟ್ ನಾನು ಅದನ್ನು ನಂಬೋದಿಲ್ಲ. ಅವರಿಂದ ಆಗಿರ್ಬೋದು, ಆದರೆ ಇವತ್ತು ನನ್ನಲ್ಲಿರೋ ಪರಿಶುದ್ಧಾತ್ಮ ಐಶ್ವರ್ಯಕ್ಕಿಂತ ದೊಡ್ಡವರಾಗಿದ್ದಾರೆ. ನಾಳೆ ಆತನ ಮಾಡುವಂಥ ಕಾರ್ಯಗಳು ದೊಡ್ಡದಾಗಿದೆ. ಆಮೆನ್. ನಾವು ಪ್ರತಿದಿನ ದೇವರ ಜ್ಞಾನದಲ್ಲಿ ನಡೆಸಲ್ಪಡಬೇಕು. ನಮ್ಮ ಪ್ರಾಬ್ಲಮ್ ಎಲ್ಲ ಮುಚ್ಚಿಬಿಡಿ, ಬೈಬಲ್ ಎದ್ದು ನಿಂತ್ಕೊಳ್ಳಿ. ನಮ್ಮ ಪ್ರಾಬ್ಲಮ್ ಇರೋದು ದೇವರ ಒಂದು, ನಾವು ಏನೋ ದೇವರಿಂದ ಪಡ್ಕೊಂಡಿಲ್ಲ. ದೇವರ ಒಂದು ಆಶೀರ್ವಾದ, ಒಂದು 10 ಲಕ್ಷ, ಒಂದು 10 lakhs ಜೀಸಸ್ಸಿಂದ, ಒಂದು ಎಲ್ಲಿಂದನೋ 10 ಲಕ್ಷ. ನೋ. ನಿಮ್ಮ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ ಇದೆಯಾ? ಇವತ್ತು ಕುತ್ಕೊಂಡು ದೇವರ ಜ್ಞಾನ ಕೇಳ್ರಿ. ನೆಕ್ಸ್ಟ್ ಐಡಿಯಾ ಏನು ಬೇಕು ನಿಮಗೆ ಬಿಸ್ನೆಸ್ಸಲ್ಲಿ, ಯಾವ ಸ್ಟೆಪ್ ಇಕ್ಕಿದ್ರೆ ಯಾವ್ದು ನಡೆಯುತ್ತೆ, ಯಾವ್ರ ಹತ್ರ ಹೋದರೆ ಯಾವ ಕೆಲಸ ನಡೆಯುತ್ತೆ ನಿಮ್ಗೆ ಗೊತ್ತಿಲ್ಲ. ಹೊಸ ಸಭೆ ವಿಷಯ, ಕಟ್ಟಡದ ವಿಷಯ ಕೂಡ ಎಷ್ಟು ದೇವರು ನಮಗೆ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಒಂದೊಂದು ಸ್ಟೆಪ್ಪಲ್ಲಿ. ಅಂದರೆ ಅದು ಕೇವಲ ದೇವರ ಜ್ಞಾನದಿಂದ ಮಾತ್ರನೇ, ದೇವರ ಜ್ಞಾನದಿಂದ ಮಾತ್ರನೇ. ನಾನು ಹೇಳ್ತೇನೆ, ದೇವರ ಜ್ಞಾನನ ಪಡೆದುಕೊಂಡವರು ನಾಶ ಆಗೋದಿಲ್ಲ. ಒಂದು, ಅವ್ರಿಗೆ ಯಾವ ಪ್ರಾಬ್ಲಮ್ ಅನ್ನೋದು ಲೈಫಲ್ಲಿ ಇರೋದಿಲ್ಲ. ಪ್ರಾಬ್ಲಮ್ ಅನ್ನೋದು ಸ್ಟಾರ್ಟ್ ಆಗ್ತಾ ಇದ್ದಂಗೆ ದೇವರ ಜ್ಞಾನ ಪಡ್ಕೊಳಕ್ಕೆ ನಾವು ರೆಡಿಯಾಗಿ ಕುತ್ಕೊಬೇಕು. ನನ್ನ ಲೈಫಲ್ಲಿ ಒಂದು ಸಂಬಂಧ ಸರಿ ಇಲ್ವಾ, ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ವಾ, ಒಂದು ಅನಾರೋಗ್ಯವಾಗಿದೆಯಾ, ಕುತ್ಕೊಬೇಕು ಆ ವಿಷಯದಲ್ಲಿ ದೇವ್ರ ಹತ್ರ. ಏನು ಜ್ಞಾನ ಇವತ್ತು ನನ್ನ ದೇವರ ವಾಕ್ಯದಿಂದ ಏನು ಸಿಗ್ತಾ ಇದೆ ನಾವು ಕೇಳಬೇಕು. ದೇವರ ಜ್ಞಾನವನ್ನು, ದೇವರ ಜ್ಞಾನದೇ. ಅದಕ್ಕೆ ಬೈಬಲ್ ಬರೆಯೋದು, ಏನು ಇಲ್ದಿರ ನಾಶ ಆಗ್ತಾಯಿರೋ ಗೊತ್ತಿಲ್ಲ, ಅದೇ ಜ್ಞಾನ ಇಲ್ದಿರ ನಾಶ ಆಗ್ತಾ ಇದ್ದಾರೆ. ಎಷ್ಟೊಂದು ಕಾರ್ಯಗಳು, ಗಂಡ ಹೆಂಡತಿ ಡಿವೋರ್ಸ್ಗಳು ಎಲ್ಲ ಯಾಕೆ ಲವ್ ಮ್ಯಾರೇಜ್ ಆಗಿರ್ತಾರೆ, ಯಾಕೆ ಡಿವೋರ್ಸ್ಗೆ ಬಂದಿರ್ತಾರೆ? ಯಾಕಂದರೆ ಲವ್ ಅನ್ನೋದು ಉಳಿಸಲ್ಲ ಕೊನೆಯವ್ರಿಗೂ. ಜ್ಞಾನ ಇರಬೇಕು ಸಂಬಂಧಗಳಲ್ಲಿ. ಅದಕ್ಕೆ ಬೈಬಲ್ ಹೇಳುತ್ತೆ, ಬುದ್ಧಿವಂತ ಸ್ತ್ರೀ ತನ್ನ ಮನೆಯನ್ನು ಕಟ್ಟೆ ಬಸ್ತಾನೆ. ಎಸ್,
ಅರ್ಥ ಆಗ್ತಾಯಿದ್ದಲ್ಲ? ಸೊ ಜ್ಞಾನ ಅನ್ನೋದು ತುಂಬ ಮುಖ್ಯ, ವಿಸ್ಡಮ್. ಅದಕ್ಕೆ ಆ ವಿಸ್ಡಮನ್ನು, ಕ್ರಿಸ್ತನ ಜ್ಞಾನವನ್ನೇ ನಿಮ್ಮೊಳಗಡೆ ದೇವರಿಟ್ಟಿದ್ದಾನೆ. ಆಮೆನ್. ಕಮಾನ್, ಕರಗಳನ್ನು ಮೇಲೆ ಎತ್ತಿ ಆ ಜ್ಞಾನವನ್ನು ನಾವು ಡಿಕ್ಲೇರ್ ಮಾಡೋಣ. ಲೆಟ್ಸ್ ಡಿಕ್ಲೇರ್ ದಟ್ ವಿಸ್ಡಮ್ ಆಫ್ ಕ್ರೈಸ್ಟ್. ವಿಸ್ಡಮ್ ದ ಕ್ರೈಸ್ಟ್ ದ ವಿಸ್ಡಮ್. ಓ, ಕ್ರಿಸ್ತನೇ ಆ ಜ್ಞಾನವಾಗಿದ್ದಾನೆ. ಪ್ರತಿದಿನ ಅದನ್ನು ಡಿಕ್ಲೇರ್ ಮಾಡಬೇಕು. ಓ, ಪ್ರತಿದಿನ. ಅದಕ್ಕೆ ಅಪೊಸ್ತಲ ಪೌಲನು ಇನ್ನೊಂದು ಕಡೆ ಬರೀತಾರೆ, ನಮ್ಮ ಎಲ್ಲ ಆಲೋಚನೆಗಳಲ್ಲೂ ಐ ಬ್ರಿಂಗ್ ಆಲ್ ಮೈ ಥಾಟ್ಸ್ ಟು ದ ಏನಂತ ಕ್ಯಾಪ್ಟಿವ್ ಟು ದ ಒಬೀಡಿಯನ್ಸ್ ಆಫ್ ಕ್ರೈಸ್ಟ್ ಜೀಸಸ್. ಕ್ರಿಸ್ತನ ವಿದ್ಯತ್ವಕ್ಕೆ ನಾನು ಏನು ಮಾಡ್ತೇನೆ? ನಾನು ಅದನ್ನು ಸರೆಂಡರ್ ಮಾಡ್ತೇನೆ. ಸರೆಂಡರ್ ಮಾಡಿಬಿಡ್ಬೇಕು ನಮ್ಮ ಆಲೋಚನೆಗಳನ್ನ. ಬೈಬಲ್ ಹೇಳುತ್ತೆ, ಕೋಟೆ ಕೊತ್ತಲುಗಳನ್ನು ಒಡೆದಾಕಿ ನನ್ನ ಎಲ್ಲ ಥಾಟ್ಸ್, ನನ್ನ ಓನ್ ಥಾಟ್ಸ್, ನನ್ನ ಓನ್ ಯೋಚನೆಗಳು, ನನ್ನ ಓನ್ ಪ್ಲ್ಯಾನ್ಸ್ನ ಕ್ರಿಸ್ತನ ವಿಧೇಯತೆಗೆ ಏನು ಮಾಡ್ತೇನೆ? ಸರೆಂಡರ್ ಮಾಡ್ತೇನೆ. ಕಮಾನ್, ನಿಮ್ಮ ಥಾಟ್ಸ್ನ ಸರೆಂಡರ್ ಮಾಡಿ. ಈಗ ನಾವು ಆರಾಧನೆ ಮಾಡಿ ಹೋಗುವಾಗ ಈ ಎಲ್ಲ ಪರಿಸ್ಥಿತಿಗಳು, ಎಲ್ಲ ಪ್ರಾಬ್ಲಮ್ ಅಂತ ಏನು ಪ್ರಾಬ್ಲಮ್ ಅಂತ ಸೈತಾನ್ ನಿಮಗೆ ಸುಳ್ಳು ಹೇಳಿ ಇಕ್ಕಿದಾನೋ, ನೋ, ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್ ಇನ್ ಮೈ ಲೈಫ್, ಇಟ್ ಇಸ್ ಜಸ್ಟ್ ದ ಲ್ಯಾಕ್ ಆಫ್ ವಿಸ್ಡಮ್. ಆ ಜ್ಞಾನ ಇವತ್ತು ಕ್ರಿಸ್ತನೆಂಬ ಜ್ಞಾನ ಆಕ್ಟಿವೇಟ್ ಆಗಲಿ. ಜ್ಞಾನ ಹೆಚ್ಚಾಗ ಅವಶ್ಯಕತೆ ಇಲ್ಲ ನಮಗೆ. ಕ್ರಿಸ್ತನೆಂಬ ಜ್ಞಾನ ಕೊಡಲ್ಪಟ್ಟಿದ್ದಾನೆ, ಇವತ್ತು ಆಕ್ಟಿವೇಟ್ ಆಗಲಿ. ಕಮಾನ್, ಕರಗಳ ಮೇಲೆ ತೇಲಿ, ಕ್ರಿಸ್ತನೆಂಬ ಜ್ಞಾನ ನನ್ನ ಲೈಫಲ್ಲಿ ಆಕ್ಟಿವೇಟ್ ಆಗಲಿ. ಓ, ಕ್ರಿಸ್ತನೆಂಬ ಜ್ಞಾನ, ಓ, ನನ್ನ ಆರ್ಥಿಕ ಪರಿಸ್ಥಿತಿಗಳಲ್ಲಿ, ನನ್ನ ಗಂಡ ಹೆಂಡತಿ ಸಂಬಂಧಗಳಲ್ಲಿ, ಅಪ್ಪ ಮಕ್ಕಳ ಸಂಬಂಧಗಳಲ್ಲಿ, ಓ, ತಾಯಿ ಮಕ್ಕಳ ಸಂಬಂಧಗಳಲ್ಲಿ, ಓ, ಸಮಾಧಾನ, ಕುಟುಂಬದ ಸಮಾಧಾನ ವಿಷಯವಾದ ಸಂಬಂಧಗಳಲ್ಲಿ, ಓ ಅಪ್ಪ, ಆರೋಗ್ಯ ವಿಷಯವಾದ ಕಾರ್ಯಗಳಲ್ಲಿ, ಸಂಬಂಧಪಟ್ಟ ಕಾರ್ಯಗಳಲ್ಲಿ ಕ್ರಿಸ್ತನ ಜ್ಞಾನ ಆಕ್ಟಿವೇಟ್ ಆಗಲಿ. ಕಮಾನ್, ಎಲ್ಲ ಡಿಕ್ಲೇರ್ ಮಾಡಿ, ದ ವಿಸ್ಡಮ್ ಆಫ್ ಕ್ರೈಸ್ಟ್. ಓ, ಕ್ರೈಸ್ಟ್ ದ ವಿಸ್ಡಮ್, ಕ್ರೈಸ್ಟ್ ದ ವಿಸ್ಡಮ್, ಓ, ಕ್ರೈಸ್ಟ್ ದ ವಿಸ್ಡಮ್ ಬಿ ಆಕ್ಟಿವೇಟೆಡ್ ಇನ್ ಅವರ್ ಲೈಫ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಆಟೋಮೆಟಿಕ್ ಆಗಿ ಸೂಪರ್ ನ್ಯಾಚುರಲ್ ಕಾರ್ಯ ಎದುರು ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮಿದರೆ ಅದು ಆಕ್ಟಿವೇಟ್ ಆಗಿ ನಿಮ್ಮನ್ನೇ ಅದು ಫಾಲೋ ಮಾಡುವಂಥದ್ದಾಗಿದೆ. Come on, receive that. Rima Lachu Re Kandala Prabha. Shamanada Re Kandali Prabha. Oh, thank you, Jesus. Rima Ladu Re Kandali Prabha. Oh, thank you, Father. Thank you, Jesus. Rima Mama Mama Shakada. ನಿನ್ನ ರಕ್ತದಿಂದ ನನ್ನನ್ನು ಕೊಂಡುಕೊಂಡೆ. ನಿನ್ನ ರಕ್ತದಿಂದ ನನ್ನನ್ನು ಕೊಂಡುಕೊಂಡೆ. ಎಲ್ಲರೂ ಕರಗಣೆ ತಿರುಳುವ. ನಿನ್ನ ಪ್ರೀತಿಯಿಂದ ನನ್ನನ್ನು ಸೆಳೆದುಕೊಂಡೆ. ನಿನ್ನ ಪ್ರೀತಿಯಿಂದ ನನ್ನನ್ನು ಸೆಳೆದುಕೊಂಡೆ. ನಿನ್ನನ್ನೇ
ವಾಕ್ಯಗಳಿಂದ ಶುದ್ಧ ಮಾಡಿರುವೆ. ನಿನ್ನನ್ನೇ ಆರಾಧಿಸುವೆ ಓ ನನ್ನ ಯೇಸುವೆ. ನಿನ್ನನ್ನೇ ಆರಾಧಿಸುವೆ ಓ ನನ್ನ ಯೇಸುವೆ. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.